ಇವತ್ತಿನ ಅಭ್ಯಾಸ ಒಂದು ವಿಶೇಷವಾದಂತ ಸಂಗತಿ. ಅದೇನಂತಂದ್ರೆ ದಾವೀದನ ಮೊದಲ ಮತ್ತು ಕಡೆಯ ಮಾತುಗಳು. ಈ ಒಂದು ವಿಷಯವನ್ನ ನಾವು ಇವತ್ತು ಅಭ್ಯಾಸ ಮಾಡ್ಲಿಕ್ಕಿದ್ದೇವೆ. ಈಗಾಗಲೇ ಓದಿದಂತಹ 2 ಭಾಗಗಳಲ್ಲಿ ಮೊದಲೇ ಸಮುವೇಲ 17, ಆಮೇಲೆ ಮೊದಲೇ ಪೂರ್ವಕಾಲ ವೃತ್ತಾಂತ 29. ಹೀಗೆ ಈ 2 ಭಾಗಗಳಲ್ಲಿ ಇರ್ತಕ್ಕಂತಹ ವಿಷಯಗಳನ್ನ ನಾವು ತಿಳ್ಕೊಳ್ಳಿಕ್ಕೆ ದೇವರು ನಮಗೆ ತನ್ನ ಆತ್ಮನ ಸಹಾಯವನ್ನು ವಿಶೇಷವಾಗಿ ಅನುಗ್ರಹಿಸಲಿ ಅಂತ ಹೇಳಿ ನಾನು ಬೇಡ್ಕೊಳ್ತೇನೆ. ಮನುಷ್ಯನ ಜೀವನದಲ್ಲಿ ಅನೇಕ ವಿಷಯಗಳು ಇದ್ರೂ ಕೂಡ ಅವನು ಆಡಿದಂತಹ ಮೊದಲೇ ಮಾತು ಮತ್ತು ಕೊನೆಯ ಮಾತು ಇವುಗಳಿಗೆ ಬಹಳ ಮಹತ್ವ ಇದೆ. ಇನ್ನೊಮ್ಮೆ ಹೇಳ್ತೇನೆ, ಮನುಷ್ಯನ ಜೀವನದಲ್ಲಿ ನಾವು ನೋಡುವಾಗ ಅವನ ಜೀವನ ಹಾಗೆ ಹೋಗ್ತಾ ಇರ್ತದೆ, ಕಳೀತಾ ಇರ್ತದೆ, ದಿವಸ ಹೋಗ್ತಾ ಬರ್ತವೆ, ವರ್ಷ ಹೋಗ್ತವೆ, ಹಾಗೆ ದಾಟ್ತಾ ಇರ್ತದೆ. ಆದರೆ ಬಹಳಷ್ಟು ಇವತ್ತಿನ ಅಭ್ಯಾಸದಿಂದ ಕಲಿತುಕೊಳ್ಳಿಕ್ಕಿದ್ದೇವೆ ಮತ್ತು ಈ ಜಗತ್ತಿನಲ್ಲಿ ಸಹ ನಮಗೆ ಸಾಕಷ್ಟು ಉದಾಹರಣೆಗಳು ಸಹ ಇವೆ. ಉದಾಹರಣೆಗಾಗಿ ಅಲೆಕ್ಸಾಂಡರ್ ದ ಗ್ರೇಟ್ ಎಂಬುದಾಗಿ ನಾವು ಕೇಳಿದ್ದೇವೆ. ಆತನೊಬ್ಬ ದೊಡ್ಡ ಸಾಮ್ರಾಟ್, ಜಗತ್ತನ್ನೇ ನಾನು ಗೆದ್ಕೊಳ್ಬೇಕು ಎನ್ನುವಂತಹ ಒಂದು ಮಹತ್ವಾಕಾಂಕ್ಷೆ ಇರುವಂತಹ ಒಬ್ಬ ವ್ಯಕ್ತಿಯಾಗಿದ್ದ ಅಲೆಕ್ಸಾಂಡರ್ ದ ಗ್ರೇಟ್ ಅಂತ ಹೇಳಿ. ಅವನ ಬಗ್ಗೆ ನೀವೆಲ್ಲ ಕೇಳಿದ್ದೀರಿ. ಅವನು ಹೇಳಿದಂತಹ ಕೊನೆಯ ಮಾತುಗಳನ್ನು ವಿಷಯಗಳ ಬಗ್ಗೆ ಹೇಳ್ತಾ, ಒಂದು ಇನ್ಫಾರ್ಮೇಶನ್ ಇರ್ಲಿ ಅಂತ ಹೇಳಿ ಹೇಳ್ತಾ ಇದ್ದೇನೆ. ಅವನು ಮೊದಲೇ ಮಾತು ಹೇಳ್ತಾನೆ, ನನ್ನ ಶವ ಒಯ್ಯುವ ಕೆಲಸ ಯಾರ್ದು ಅಂತಂದ್ರೆ ವೈದ್ಯರದು, ಅಂದ್ರೆ ಡಾಕ್ಟರ್ಸ್ ಶುಡ್ ಕ್ಯಾರಿ ಮೈ ಕಾಫಿನ್ ಎಂಬುದಾಗಿ ಅವನು ಹೇಳಿದಂತ ಮೊದಲೇ ಮಾತು. ಎರಡನೇದಾಗಿ, ಬೆಳ್ಳಿ, ಬಂಗಾರ, ಮುತ್ತು, ರತ್ನ ಇವುಗಳನ್ನ ನೀವೇನ್ ಮಾಡ್ಬೇಕು ಅಂತಂದ್ರೆ ನನ್ನ ಶವಯಾತ್ರೆ ಹೋಗ್ತಾ ಇರುವಂತೆ ಅವುಗಳನ್ನ ನೀವು ಚಲ್ತಾ ಹೋಗ್ಬೇಕು, ರೋಡ್ ಮೇಲೆ, ರಸ್ತೆ ಮೇಲೆ ನೀವು ಹಾಗೆ ಹಾಕ್ತಾ ಹೋಗ್ಬೇಕು ಅಂತ ಹೇಳಿದ್ದು ಅವನ ಎರಡನೇ ಮಾತು. ಕೊನೆಯ ಒಂದು ಮಾತು ಏನಂತಂದ್ರೆ, ನನ್ನ 2 ಕೈಗಳನ್ನ ಶವಪೆಟ್ಟಿಗೆಯ ಹೊರಗೆ ಕೈ ತೆರೆದಿರ್ಬೇಕು. ನಾಟ್ ಕ್ಲೋಸ್ಡ್ ಹ್ಯಾಂಡ್ಸ್ ಬಟ್ ಓಪನ್ ಹ್ಯಾಂಡ್ಸ್, ಫಿಸ್ಟ್ಸ್ ಅಂತ ಹೇಳ್ಬೋದು. ಅವುಗಳು ಕೈ ತೆರೆದೇ ಇರಬೇಕು ಎಂಬುದಾಗಿ ಅವನು ಈ 3 ವಿಷಯಗಳನ್ನ ಅಲ್ಲಿ ಹೇಳುವುದನ್ನ ಅವನ ಜೀವನದಲ್ಲಿ ಕಾಣ್ತೇವೆ. ಇವು ಅವನ ಕೊನೆಯ ಮಾತುಗಳಾಗಿದ್ದವು. ಹಾಗಾದ್ರೆ ಈ ಒಂದು ಇಂಥ ದೊಡ್ಡ ಸಾಮ್ರಾಟ, ಇಂಥ ಒಬ್ಬ ದೊಡ್ಡ ಧೀರ ಅರಸ, ಇಡೀ ಜಗತ್ತನ್ನೇ ಗೆದ್ಕೊಳ್ಬೇಕು ಎನ್ನುವಂತಹ ಒಬ್ಬ ಮನುಷ್ಯ ಈ ರೀತಿಯಾಗಿ ಹೇಳಲಿಕ್ಕೆ ಏನ್ ಕಾರಣ ಅಂತ ಹೇಳಿ ನಾವು ಸ್ವಲ್ಪ ತಿಳ್ಕೊಳ್ಬೇಕಾದ ಅವಶ್ಯ. ಕೊನೆಯ ಮಾತುಗಳನ್ನ ಈ ರೀತಿಯಾಗಿ ಆತನ ಯಾಕೆ ಆಡ್ದ, ಏನ್ ಕಾರಣ ಅಂತ ಹೇಳಿ ನಾವು ನೋಡುವಾಗ, ಮೊದಲನೇದಾಗಿ ಬರ್ತಕ್ಕಂತಹ ವಿಚಾರ ಏನಂತಂದ್ರೆ, ಸಾವು ಬರುವಾಗ ಯಾವ ಡಾಕ್ಟರ್ನೂ ಸಹ ಗುಣಪಡಿಸ್ಲಿಕ್ಕೆ ಆಗುದಿಲ್ಲ ಅನ್ನುವಂಥದ್ದು ಅವನ ಮೊದಲೇ ಒಂದು ಮಾತಿನ ಅರ್ಥ. ಡಾಕ್ಟರ್ಗಳು ನನ್ನ ಶವಪೆಟ್ಟಿಗೆಯನ್ನು ಹೊತ್ಕೊಂಡು ಹೋಗ್ಬೇಕು ಅನ್ನೋದು ಕಾರಣ ಏನಂತಂದ್ರೆ, ಯಾವ ಡಾಕ್ಟರ್ನು ಸಹ ಮರಣ ಬರುವಾಗ ಅದನ್ನ ಗುಣಪಡಿಸಲಿಕ್ಕೆ ಅವನಿಗೆ ಆಗುವುದಿಲ್ಲ ಅಂತ ಹೇಳಿ ತೋರಿಸ್ಬೇಕು ಎನ್ನುವ ಉದ್ದೇಶದಿಂದ ಅವರು ನನ್ನ ಶವವನ್ನು ಹೊತ್ಕೊಳ್ಳಿ. ಎರಡನೇದಾಗಿ, ನನ್ನ ಶವಪೆಟ್ಟಿಗೆ ಹೋಗ್ತಾ ಇರುವಾಗ, ಶವ ಸಂಸ್ಕಾರ ಅನ್ರಿ, ಅದು ಹೋಗ್ತಾ ಇರುವಾಗ ಬೆಳ್ಳಿ, ಬಂಗಾರ, ಮುತ್ತು, ರತ್ನ, ವಜ್ರ, ವೈಡೂರ್ಯಗಳನ್ನ ನೀವು ರೋಡ್ ಮೇಲೆ ಚಲ್ತಾ ಹೋಗ್ರಿ ಎಂಬುದಾಗಿ ಹೇಳುವುದಕ್ಕೆ ಏನ್ ಕಾರಣ ಅಂತಂದ್ರೆ, ನನ್ನ ಜೀವನದಲ್ಲಿ ಅವುಗಳನ್ನ ಬಹಳಷ್ಟು ನಾನು ಸಂಪಾದಿಸಿದೆ, ಆದ್ರೆ ಅವುಗಳನ್ನ ನಾನು ತೆಗೆದುಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆದ ಕಾರಣ ಅವುಗಳನ್ನ ಚೆಲ್ಲಿ ಬಿಡ್ರಿ, ಅವುಗಳನ್ನ ಅಂದ್ರೆ ಜನರಿಗೆ ಗೊತ್ತಾಗ್ಲಿ ಏನಂತ ಹೇಳಿ ಅವುಗಳಿಗೆ ಯಾವ ಮಹತ್ವ ಇಲ್ಲ. ನಾನು ಸಾಯುವಾಗ ನನ್ನ ಕೂಡ ಏನೂ ತೆಗೆದುಕೊಂಡು ಹೋಗುವುದಿಲ್ಲ ಎನ್ನುವುದಕ್ಕೆ ಇದೊಂದು ಸಾಕ್ಷಿ ಆಗಿರ್ಲಿ ಅಂತ ಹೇಳಿ ಅವನ ಎರಡನೇ ಒಂದು ಮಾತಿನ ಅರ್ಥ. ಮೂರನೇದಾಗಿ ಅವನು ಹೇಳ್ತಾನೆ, 2 ಕೈಗಳನ್ನ ಶವಪೆಟ್ಟಿಗೆಯ ಹೊರಗೆ ಇಡ್ರಿ, ಓಪನ್ ಹ್ಯಾಂಡ್ಸ್. ಹಾಗೆ ಅವು
ತೆರೆದ ಕೈಗಳಾಗಿರ್ಲಿ ಎಂಬುದಾಗಿ ಅವನು ಹೇಳೋದಕ್ಕೆ ಏನ್ ಕಾರಣ ಅಂತಂದ್ರೆ, ನಾನು ಖಾಲಿ ಕೈಯಿಂದ ಬಂದಿದ್ದೆ, ಈಗ ನಾನು ಸತ್ತ ಮೇಲೆ ಖಾಲಿ ಕೈಯಿಂದಾನೇ ಹೋಗ್ತಾ ಇದ್ದೇನೆ, ಆ ಕೈಗಳಲ್ಲಿ ನಾನು ಏನು ತೆಗೆದುಕೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ ಎಂಬುದನ್ನ ಅವನು ತಿಳಿಸೋದಕ್ಕೋಸ್ಕರ ಈ ರೀತಿಯಾಗಿ ನೀವು ಮಾಡ್ರಿ ಎಂಬುದಾಗಿ ತನ್ನ ಜನರಿಗೆ ಹೇಳಿ ಆತನು ಸಾಯ್ತಾನೆ. ನೋಡ್ರಿ, ಎಷ್ಟು ಅರ್ಥ ಇಲ್ಲಿ ನಮಗ ಕಂಡು ಬರ್ತದೆ. ಒಬ್ಬ ದೊಡ್ಡ ಸಾಮ್ರಾಟನಾಗಿದ್ರು ಕೂಡ, ಇಡೀ ಜಗತ್ತನ್ನೇ ಗೆದ್ಕೊಳ್ಬೇಕೆಂಬುದಾಗಿದ್ದಂತ ಮನುಷ್ಯನೂ ಇದ್ರೂ ಕೂಡ ಅವನು ಹೇಳಿದಂತ ಮಾತುಗಳಲ್ಲಿ ಎಷ್ಟು ಅರ್ಥ ಇದೆ ಎಂಬುದನ್ನ ನಾವು ತಿಳ್ಕೊಳ್ಬೇಕು. ಮನುಷ್ಯನ ಮೊದಲೇ ಮಾತು ಮತ್ತು ಕೊನೆಯ ಮಾತು, ಈ ಎರಡು ಮಾತುಗಳಲ್ಲಿ ಅವನ ಜೀವ ಅಡಕವಾಗಿರ್ತದೆ. ಫಾರ್ ಎಕ್ಸಾಂಪಲ್, ನಾವು ಮೊದ್ಲೇ ಮಾತಾಡ್ತೇವೆ, ಸಾಯುವಾಗ ಒಂದು ಮಾತಾಡ್ತೇವೆ. ಇವುಗಳ ಮಧ್ಯದಲ್ಲಿ ಏನಿರ್ತದೆ ಅಂತಂದ್ರೆ ನಮ್ಮ ಜೀವನ ಅದು ಕಳೀತಾ ಇರ್ತದೆ. ಅಂದ್ರೆ ನಮ್ಮ ಜೀವನ ಪೂರ್ಣವಾಗಿ ಅದು ಅಲ್ಲಿ ನಮಗ ಇರ್ತದೆ. ದೀಸ್ ಆರ್ ದ ಟು ಫಸ್ಟ್ ಅಂಡ್ ಲಾಸ್ಟ್ ಅಂತ ಹೇಳ್ಬಹುದು, ಸ್ಟಾರ್ಟಿಂಗ್ ಪಾಯಿಂಟ್ ಅಂಡ್ ಎಂಡಿಂಗ್ ಪಾಯಿಂಟ್ ಅಂತ ಹೇಳ್ಬಹುದು. ಅಂದ್ರೆ ನಮ್ಮ ಜೀವನದ ಮೇಜರ್ ಪೋರ್ಷನ್ ಇಸ್ ಬಿಟ್ವೀನ್ ದೀಸ್ ಟು ಪಾಯಿಂಟ್ಸ್ ಅಂತ ಹೇಳಿ, ಮೊದಲೇ ಕೊನೆಯ ಮಾತುಗಳ ನಡುವೆ ನಮ್ಮ ಜೀವನ ಅಡಕವಾಗಿರುತ್ತದೆ ಎಂಬುದನ್ನ ನಾವು ತಿಳ್ಕೊಳ್ಬೇಕಾದದ್ದು ಬಹಳ ಅವಶ್ಯ. ಈ ರೀತಿಯಾಗಿ ನಾವು ಈ ದೊಡ್ಡ ಸಾಮ್ರಾಟನ ವಿಷಯವಾಗಿ ನೋಡಿದೆವು. ಇನ್ನೊಂದು ಉದಾಹರಣೆ ನಾನು ಹೇಳಲಿಕ್ಕೆ ಮನಸ್ಸು ಮಾಡ್ತೇನೆ. ಅವನು ಯಾರಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ಒಬ್ಬ ಸೈಂಟಿಸ್ಟ್, ವಾಸ್ ಒನ್ ಆಫ್ ದ ಗ್ರೇಟ್ ಸೈಂಟಿಸ್ಟ್ ಆಫ್ ದ ವರ್ಲ್ಡ್. ಅವನು ಯಾರಂತಂದ್ರೆ ಆಲ್ಬರ್ಟ್ ಐನ್ಸ್ಟೈನ್ ಎಂಬುದಾಗಿ ಎಲ್ಲರಿಗೂ ಗೊತ್ತಿದೆ. ಅವನು ಪ್ರಪೋಸ್ ಮಾಡಿದಂತ ಥಿಯರಿ ಆಫ್ ರಿಲೇಟಿವಿಟಿ, ಸಾಪೇಕ್ಷ ಸಿದ್ಧಾಂತ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಕನ್ನಡದಲ್ಲಿ. ಇಂಗ್ಲಿಷ್ ನಲ್ಲಿ ಅದಕ್ಕೆ ಥಿಯರಿ ಆಫ್ ರಿಲೇಟಿವಿಟಿ ಅಂತ ಹೇಳ್ತಾರೆ. ಈ ಸಾಪೇಕ್ಷ ಸಿದ್ಧಾಂತವನ್ನ ಪ್ರತಿಪಾದಿಸಿದಂತಹ ವ್ಯಕ್ತಿ ಯಾರಂತಂದ್ರೆ ಆಲ್ಬರ್ಟ್ ಐನ್ಸ್ಟೈನ್ ಎಂಬುದಾಗಿ ಹೇಳ್ಬೋದು. ಅವನ ಒಂದು ಕೊನೆ ಮಾತು ಏನಾಗಿತ್ತು ಅಂತ ಹೇಳಿ ಸ್ವಲ್ಪ ನಾವು ನೋಡೋಣ. ಅವನೇನ್ ಹೇಳ್ತಾನಂತಂದ್ರೆ, ನಾನು ದೈವದ ಕೃಪೆಗೆ ಪಾತ್ರನಾಗಿದ್ದೇನೆ, ನಾನು ದೈವದ ಕೃಪೆಗೆ ಪಾತ್ರನಾಗಿದ್ದೇನೆ, ಅದನ್ನ ನಿಯಂತ್ರಿಸಲು ನನಗೆ ಆಗುವುದಿಲ್ಲ. ನೋಡ್ರಿ, ಕೊನೆಯ ಮಾತಿದೆ. ಏನಂತ ಹೇಳ್ತಾನಂತಂದ್ರೆ, ನಾನು ದೈವದ ಕೃಪೆಗೆ ಪಾತ್ರನಾಗಿದ್ದೇನೆ, ಅದನ್ನ ನಿಯಂತ್ರಿಸಲಿಕ್ಕೆ ನನಗೆ ಆಗುವುದಿಲ್ಲ. ಕಂಟ್ರೋಲ್, ಇವನ್ ಐ ಆಮ್ ಎ ಗ್ರೇಟ್ ಸೈಂಟಿಸ್ಟ್, ನಾನು ಒಬ್ಬ ದೊಡ್ಡ ಶಾಸ್ತ್ರಜ್ಞರಾಗಿ ನಿಯಂತ್ರಿಸಲಿಕ್ಕೆ ಆಗುವುದಿಲ್ಲ. ಅದನ್ನ ನಿಯಂತ್ರಿಸುವ ಯಾರಂತಂದ್ರೆ ದೇವರು ತಾನೆ, ತನ್ನ ಕೃಪೆ, ಅದನ್ನ ಕೃಪೆಗೆ ಒಳಗಾಗಿದ್ದೇನೆ ಎಂಬುದಾಗಿ ಅಲ್ಲಿ ಆತನು ಹೇಳಿದಂತಹ ಮಾತು ಅದು ಎಷ್ಟು ಅರ್ಥಪೂರ್ಣವಾದಂತಹ ಮಾತು ಅಂತ ಹೇಳಿ ನಮಗೆ ಕಂಡು ಬರ್ತದೆ. ಈ ರೀತಿಯಾಗಿ ಮನುಷ್ಯನ ಜೀವನದಲ್ಲಿ ಆಡಿದಂತಹ ಈ ಕೊನೆಯ ಮಾತಿಗೆ ಬಹಳಷ್ಟು ಮಹತ್ವ ಇದೆ. ಯಾಕಂದ್ರೆ ಅವ್ರ ಜೀವನ ಎಲ್ಲಾ ಕಳೆದು ಬಂದು ಕೊನೆಗೆ ತಮ್ಮ ಒಂದು ಇದನ್ನು ಕೊಡ್ತಿರ್ತಾರೆ. ಅವ್ರು ಏನಂತಾರೆ ಅದಕ್ಕೆ, ತಮ್ಮ ಒಂದು ಸಾಕ್ಷಿ ಆಗ್ಲಿ ಅಥವಾ ತಮ್ಮ ಅನುಭವ ಆಗಲಿ ಅಥವಾ ಒಂದು ತಮ್ಮ ಹೇಳಿಕೆಯನ್ನ ಕೊಡುವುದು ಅದು ಎಷ್ಟು ಮಹತ್ವದ ಅಂತ ಹೇಳಿ ಈ ಎಲ್ಲಾ ವ್ಯಕ್ತಿಗಳ ಮೂಲಕವಾಗಿ ನಮ್ಗ ಕಂಡು ಬರುತ್ತದೆ. ಆಗಲಿ, ಹಾಗಾದ್ರೆ ನಾವು ನಮ್ಮ ಸತ್ಯವೇದದ ಕಡೆಗೆ ಬಂದು ಅಲ್ಲಿ ನಮ್ಮ ರಕ್ಷಕನಾದಂತಹ ಯೇಸು ಕ್ರಿಸ್ತರ ಬಗ್ಗೆ ನಾವೊಂದು ಕೆಲವು ವಿಷಯಗಳನ್ನ ನೋಡೋಣ ಬರೋಣ. ಮೊದಲನೇದಾಗಿ ನಾವು ಯೇಸು ಸ್ವಾಮಿ ಅವರ ಬಗ್ಗೆ ನೋಡುವಾಗ ಅವರು ಹೇಳಿದಂತಹ ಮೊದಲೇ ಮಾತು 4 ಸ್ವಾರ್ಥಗಳಲ್ಲಿ ನಮ್ಗ ಕಂಡು ಬರ್ತದೆ. ನೀವು ಹೋದ್ರಿ ಮಾರ್ಕನ ಸ್ವಾರ್ಥಿಯನ್ನ ನೀವು ಓದುವಾಗ ಅಲ್ಲಿ ದೇವರ ರಾಜ್ಯ ಸಮೀಪವಾಯಿತು ಎಂಬುದಾಗಿ ಅವರು ತಮ್ಮ ಮಾತನ್ನ ಆರಂಭಿಸ್ತಾರೆ. ನೋಡ್ರಿ, ಎಷ್ಟು ಮುಖ್ಯವಾದಂತಹ ವಿಚಾರ. ಯೇಸು ಸ್ವಾಮಿ ಲೋಕಕ್ಕೆ ಬಂದದ್ದು ದೇವರ ರಾಜ್ಯದ ಪ್ರತಿನಿಧಿಯಾಗಿ, ದೇವರ ರಾಜ್ಯದ ಸೇವೆಗೋಸ್ಕರವಾಗಿ ಅಂತ ಹೇಳಿ ನಮ್ಮೆಲ್ಲರಿಗೂ ಗೊತ್ತದೆ. ಆದ ಕಾರಣ ಅವರು ಆರಂಭ ಮಾಡಿದಂತಹ ವಿಷಯ ಯಾವುದಂತಂದ್ರೆ ದೇವರ ರಾಜ್ಯ ಸಮೀಪವಾಯಿತು, ಆದ ಕಾರಣ ದೇವರ ಕಡೆಗೆ ತಿರುಗಿಕೊಳ್ಳಿ ಎಂಬುದಾಗಿ ಅವರು ಮಾರ್ಕನ
ಸುವಾರ್ತೆಯಲ್ಲಿ ನಾವು ನೋಡ್ತೀವಿ. ಮಾತು ಯಾವ್ದಂತಂದ್ರೆ, ನಾನು ಹುಡುಕಿರುವಂತಹ ತಂದೆ ತಾಯಿ ತಂದೆಯ ಮನೆಯ ವಿಷಯ ಕನ್ಸಿಡರಿಂಗ್ ದ ಯಾವಾಗಲೂ ಕೇಳುವಂತಹ ಪ್ರಶ್ನೆ ಇದ್ದಂತಹ ಜನರಿಗೆ, ಶಿಷ್ಯರಿಗೆ ಒಂದು ಪ್ರಶ್ನೆ ಹಾಕ್ತಾರೆ. ಬೇಕಾದದ್ದೇನು ನಿಮಗೆ ಯೇಸು ಸ್ವಾಮಿಯಲ್ಲಿ ಹೇಳುವಂತಹ ಮಾತನ್ನ ನಮಗ ಯೋಹಾನ ಸುವಾರ್ತೆಗಳನ್ನ ನಮ್ಮ ಮುಂದೆ ಕೊನೆಯ ಮಾತುಗಳೇನಾಗಿತ್ತು, word of the Lord Jesus Christ is spoken from the cross. ಮಧ್ಯದಲ್ಲಿ ಎರಡು ಪಕ್ಕೆಗೆ ಈಟಿಯಿಂದ ತಿವಿಸಿಕೊಂಡು ರಕ್ತದ ಒಂದು ಹರಿದ ಹಾಗೆ ಹೋಗ್ತಾ ಇದೆ ಅವರ ದೇಹದ ರಕ್ತದ ಕೊನೆಯ ಒಂದು ಹನಿಯೂ ಸಹ ನಮ್ಮ ಒಂದು ನಿವಾರಣೆಗೋಸ್ಕರವಾಗಿ ಸುರಿಸಲ್ಪಟ್ಟಂತಹ ಒಂದು ರಕ್ತ ಎಂಬುದನ್ನ ನಾವು ಸತ್ಯವೇದದ ಅನೇಕ ಭಾಗಗಳಲ್ಲಿ ನೋಡ್ತೇವೆ. ಇಂತಹ ಸ್ಥಿತಿಯಲ್ಲಿರುವಾಗ ಯೇಸು ಸ್ವಾಮಿ ಆಡಿದಂತಹ ಮಾತು ನಮ್ಮ ಮುಂದೆ ಇವತ್ತು ಬಹಳ ಮುಖ್ಯವಾದದ್ದು ಅಂತ ಹೇಳಿ ಕಂಡು ಬರ್ತದೆ. ಅವರ ಜೀವನದ ಕೊನೆಯ ಒಂದು ಮಾತು ಏನಾಗಿತ್ತು ಅಂತಂದ್ರೆ, ಎಲ್ಲಾ ತೀರಿತು ಎಂದು ಹೇಳಿ, ತಂದೆ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ಯೇಸು ಸ್ವಾಮಿಯವರ ಬಗ್ಗೆ ಕೊನೆಯ ಮಾತು ಏನಾಗಿತ್ತು ಅಂತಂದ್ರೆ, ಎಲ್ಲಾ ತೀರಿತು ಎಂದು ಹೇಳಿ, ತಂದೆ ನನ್ನ ಆತ್ಮವನ್ನ ನಿನ್ನ ಕೈಗೆ ನಾನು ಒಪ್ಪಿಸಿ ಕೊಡುತ್ತೇನೆ ಎಂಬುದಾಗಿ ಅವರು ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟರು ಅಂತ ಹೇಳಿ ನಮಗ ಅಲ್ಲಿ ತಿಳಿಸಲ್ಪಟ್ಟಿದೆ. ಇದು 7ನೇ ಮಾತು, ಶಿಲುಬೆ ಮೇಲೆ ಯೇಸು ಸ್ವಾಮಿ ಆಡಿದಂತ 7ನೇ ಮಾತು. ಇದು ಏನ್ ನಮ್ಗೆ ತೋರಿಸ್ತದ ಅಂತಂದ್ರೆ, ಯೇಸು ಸ್ವಾಮಿ ಎಲ್ಲಿಂದ ಬಂದಿದ್ರು? ಪರಲೋಕದಿಂದ ಬಂದಿದ್ರು. ದೇವರಿಂದ ಕಳಿಸಲ್ಪಟ್ಟವರಾಗಿ ಬಂದಿದ್ರು. ಪಾಪದ ಪರಿಹರಿಸುವಂತಹ ಯಜ್ಞದ ಕುರಿಯಾಗಿ ಸ್ನಾನಿಕನಾದ ಯೋಹಾನ ಹೇಳುವಂತಹ ಮಾತು ನಮಗ ಕಂಡು ಬರ್ತದೆ. ಏನಂತ ಹೇಳಿ, ಯೇಸು ಸ್ವಾಮಿ ಯಜ್ಞದ ಕುರಿಯಾಗಿ ಪಾಪಗಳನ್ನ, ಲೋಕದ ಪಾಪದ ಪರಿಹಾರಕ್ಕಾಗಿ ಅರ್ಪಿಸಲ್ಪಡುವಂತಹ ಯಜ್ಞದ ಕುರಿ ಎಂಬುದಾಗಿ ಸ್ನಾನಿಕನಾದ ಯೋಹಾನ ಹೇಳಿದಂತಹ ರೀತಿಯಲ್ಲಿ ಯೇಸು ಸ್ವಾಮಿ ಲೋಕಕ್ಕೆ ಪಾಪ ಪರಿಹಾರದ ಯಜ್ಞವಾಗಿ ನಮಗೋಸ್ಕರವಾಗಿ ಈ ಲೋಕಕ್ಕೆ ಬಂದ್ರು, ದೇವರಿಂದ ಕಳಿಸಲ್ಪಟ್ರು. ಈಗ ಏನು ಮಾಡ್ತಾ ಇದ್ದಾರೆ? ಕೊನೆಯದಾಗಿ ಅವ್ರು ಹೇಳಿದಂತ ಮಾತೇನಂತಂದ್ರೆ, ನನ್ನ ಆತ್ಮವನ್ನು ನಿನಗೆ ನಾನು ಒಪ್ಪಿಸಿಕೊಡ್ತೇನೆ. ನಾನು ಎಲ್ಲಿಂದ ಬಂದಿದ್ದೆ ಅಲ್ಲಿಗೆ ನಾನು ಈಗ ತಿರುಗಿ ಹೋಗ್ತಾ ಇದ್ದೇನೆ. ದೇವರ ಕೈಯಿಂದ ನಾನು ದೇವರ ಕೈಯಿಂದ ನಾನು ಕಳಿಸಲ್ಪಟ್ಟವನಾಗಿ ಬಂದಿದ್ದೆ. ಈಗ ತಿರುಗಿ ನನ್ನ ಆತ್ಮವನ್ನು ದೇವರ ಕೈಗೆ ನಾನು ಒಪ್ಪಿಸಿಕೊಡ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ತಮ್ಮ ಕೊನೆಯ ಮಾತಿನಲ್ಲಿ ಹೇಳುವುದನ್ನ ನೋಡುವಾಗ, ಅವರ ಒಂದು ಕಾರ್ಯದ ಅಂತ್ಯವಾಯ್ತು. ಅವ್ರು ಯಾವ ಕೆಲಸಕ್ಕೋಸ್ಕರವಾಗಿ ಈ ಲೋಕಕ್ಕೆ ಕಳಿಸಲ್ಪಟ್ಟಿದ್ರು ಎಲ್ಲಾ ತೀರಿತು. ಎಲ್ಲಾ ವಿಷಯಗಳು ಪಾಪ ಪರಿಹಾರಕ್ಕೋಸ್ಕರವಾಗಿ, ಮನುಷ್ಯರ ರಕ್ಷಣೆಗೋಸ್ಕರವಾಗಿ ಮಾಡಬೇಕಾದಂತಹ ಎಲ್ಲಾ ಕಾರ್ಯಗಳು ಮುಗಿದು ಈಗ ನಾನು ತಿರುಗಿ ನನ್ನನ್ನು ಕಳಿಸಿದ ಆತನ ಬಳಿಗೆ ನಾನು ಹೋಗ್ತೇನೆ ಅಂತ ಹೇಳಿ ತಮ್ಮ ಆತ್ಮವನ್ನ ಅವರು ತಂದೆಯಾದ ದೇವರಿಗೆ ಒಪ್ಪಿಸಿಕೊಡುವುದನ್ನ ನಾವು ಅಲ್ಲಿ ಹೇಳುವುದನ್ನ ನಾವು ನೋಡುತ್ತೇವೆ. ಎಷ್ಟು ವಿಶೇಷವಾದಂತಹ ಒಂದು ಮಾತನ್ನ ಯೇಸು ಸ್ವಾಮಿ ತಮ್ಮ ಸೇವೆ ವಿಷಯವಾಗಿ ಇಲ್ಲಿ ಹೇಳಿದ್ದಾರೆ, ತಮ್ಮ ಜೀವನದ ವಿಷಯವಾಗಿ ಹೇಳಿದ್ದಾರೆ, ತಮ್ಮ ಕಾರ್ಯದ ವಿಷಯವಾಗಿ ಹೇಳಿದ್ದಾರೆ, ತಮ್ಮ ರಕ್ಷಣೆಯ ಮನುಷ್ಯರಿಗೆ ಕೊಡ್ಬೇಕಾದಂತ ರಕ್ಷಣೆ ವಿಷಯವಾಗಿ ಅವರು ಹೇಳಿದ್ದಾರೆ. ಎಷ್ಟು ಅದ್ಭುತವಾಗಿದೆ ನೋಡ್ರಿ ಈ ಮಾತುಗಳು. ಆದ ಕಾರಣ
ಮೊದಲನೆಯ ಮತ್ತು ಕೊನೆಯ ಮಾತುಗಳಲ್ಲಿ ಬಹಳಷ್ಟು ಮಹತ್ವ ಇದೆ ಎಂಬುದಾಗಿ ನಮಗೆ ಇದರಿಂದ ಕಂಡು ಬರ್ತದೆ. ಆದ ಕಾರಣ ನಾವು ಈ ಒಂದು ಟಾಪಿಕ್ ಅನ್ನು ನಾನು ಆರಿಸಿಕೊಂಡು ನಿಮಗೆ ಅದರ ಮಹತ್ವವನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಓಕೆ, ಇವತ್ತು ನಾವು ಅಭ್ಯಾಸ ಮಾಡ್ಲಿಕ್ಕೆ ಇರ್ತಕ್ಕಂಥ ವ್ಯಕ್ತಿ ಕಡೆಗೆ ನಾವು ನೇರವಾಗಿ ಬರೋಣ. ಆತನ ಯಾರಂತಂದ್ರೆ ಅವನು ದಾವೀದನೆಂಬುದಾಗಿ ನಮಗ ಇಲ್ಲಿ ಕಂಡು ಬರ್ತದೆ. ಈ ರೀತಿಯಾಗಿ ಅವನು ದಾವೀದನೇನಾಗಿದ್ದ ಅಂತ ಹೇಳಿ ನಿಮ್ಮೆಲ್ಲರಿಗೆ ಗೊತ್ತದೆ. ಈಗಾಗಲೇ ಸಹೋದರಿ ಓದಿದಂತಹ ಭಾಗದಲ್ಲಿ ಮೊದಲೇ ಸಮುವೇಲ 17ನೇ ಅಧ್ಯಾಯ 20ನೇ ವಚನದಲ್ಲಿ ಅಲ್ಲಿ ಆತನು ಆಡಿದಂತಹ ಮೊದಲನೇ ಮಾತು ಅವನ ವಿಷಯವಾಗಿ, ಅವನ ಬಾಲ್ಯದ ವಿಷಯವಾಗಿ ನಮ್ಗೆ ಹೆಚ್ಚು ಇಲ್ಲಿ ವಿವರಣೆ ಇಲ್ಲ. ಸತ್ಯವೇದದಲ್ಲಿ ನಮಗೆ ಅವನ ಬಾಲ್ಯದ ವಿಷಯವಾಗಿ ಏನು ಹೇಳಲ್ಪಟ್ಟಿಲ್ಲ. ಆದ ಕಾರಣ ನಾವು ಹೆಚ್ಚು ಅದರ ಬಗ್ಗೆ ವಿಚಾರ ಮಾಡೋದು ಬೇಡ. ನೀವು ಬೇರೆ ಬೇರೆ ವಿಷಯಗಳನ್ನ ನೀವು ನೆಟ್ ಮೇಲೆ ನೋಡಿದ್ರೆ ಅದಕ್ಕೇನು ಅರ್ಥ ಇಲ್ಲ. ಅದಕ್ಕೆ ನೀವು ರೆಫರ್ ಮಾಡಕ್ ಹೋಗ್ಬೇಡ್ರಿ. ಅದ್ರ ಬಗ್ಗೆ ದ ಚೈಲ್ಡ್ಹುಡ್ ಆಫ್ ಡೇವಿಡ್ ಅಂತ ಹೇಳಿದ್ರೆ ಅವ್ರು ಏನೇನು ಹೇಳ್ತಾರೆ, ದಟ್ ಇಸ್ ಆಲ್ ರಾಂಗ್. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಏನ್ ಬರ್ತದೆ ಅದೇ ಸತ್ಯ. ಯಾವಾಗಲೂ ನೆನ್ಪಿಟ್ಟಿರಿ ನೀವು. ಅದಕ್ಕಿಂತ ಹೆಚ್ಚಿನದನ್ನ ಯಾರಾದ್ರೂ ಹೇಳಿದ್ರೆ ಅದು ಸುಳ್ಳು, ಅದಕ್ಕಿಂತ ಯಾರಾದ್ರೂ ಕಡಿಮೆ ಹೇಳಿದ್ರೆ ಅದು ಸಹ ಸುಳ್ಳು. ಇದನ್ನ ಯಾವಾಗ್ಲೂ ನೆನಪಿಟ್ಕೊಂಡಿರ್ರಿ. ನೆಟ್ ಇಸ್ ನಾಟ್ ಇಸ್ ಯುವರ್ ಸೋರ್ಸ್. ಅಂತರ್ಜಾಲ ಎನ್ನುವಂಥದ್ದು ಏನಿದೆ, ಇಂಟರ್ನೆಟ್ ಅಂತ ಹೇಳ್ತಾರಲ್ಲ, ಇದು ನಿಮ್ಮ ಸೋರ್ಸ್ ಅಲ್ಲ. ದ ಸೋರ್ಸ್ ಈಸ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ಏನ್ ಹೇಳ್ತದೆ ಅದೇ ಸತ್ಯ ಎಂಬುದನ್ನ ಯಾವಾಗ್ಲೂ ನಾವು ತಿಳ್ಕೊಂಡಿರ್ಬೇಕು ಮತ್ತು ಅದನ್ನ ನಾವು ಗಟ್ಟಿಯಾಗಿ ಹಿಡ್ಕೊಂಡಿರ್ಬೇಕಾದದ್ದು ಅವಶ್ಯ. ಹೀಗೆ ದಾವೀದನ ವಿಷಯವಾಗಿ, ಅವನ ಬಾಲ್ಯದ ವಿಷಯವಾಗಿ ಹೇಳಲ್ಪಟ್ಟಿಲ್ಲ. ಆದ್ರೆ ಅವನ ಬಗ್ಗೆ ನಾವು ನೋಡುವಾಗ ಅವನು ಆಡಿದಂತಹ ಮೊದಲೇ ಮಾತು ನೇರವಾಗಿ ನಮಗೆ ಸಾಧಾರಣ ಅವನು 15 ವರ್ಷದವನಾಗಿ ಇದ್ದಂಥ ದಾವೀದನ ಬಾಯಿಂದ ಈ ಮಾತು ನಮಗ ಕಂಡು ಬರ್ತದೆ, ಕೇಳಿ ಬರ್ತದೆ. ಓಕೆ, ಅದೇನಂತ ಹೇಳಿದ್ರೆ ದಾವೀದನು ಅವನೇನಾಗಿದ್ದ ಅಂತಂದ್ರೆ he was not a great man. ಅವನೊಂದು ದೊಡ್ಡ ಮನುಷ್ಯ ಆಗಿರಲಿಲ್ಲ. ಇನಿಷಿಯಲಿ ಆರಂಭದಲ್ಲಿ ಅವನಂತ ದೊಡ್ಡ ವ್ಯಕ್ತಿ ಆಗಿರ್ಲಿಲ್ಲ, ಅಥವಾ ಬಹಳಷ್ಟು ಕುಟುಂಬದಲ್ಲಿ ಅವನಿಗೆ ಹೆಚ್ಚು ಮಹತ್ವ ಸಹ ಕೊಟ್ಟಿರ್ಲಿಲ್ಲ ಅವರು. ಆದ್ರೆ ಅವನು ಕೊನೆಯವನಾಗಿದ್ದ, 8th son ಆಫ್ ಜಸ್ಸಿ, ಈಶೆಯನ 8ನೇ ಮಗ ಆಗಿದ್ದ ಅಂತ ಹೇಳಿ ನಮ್ಮೆಲ್ಲರಿಗೆ ತಿಳಿದಂತ ಮಾತು. ಮತ್ತು ಸಮುವೇಲನು ಸಹ ಅವನ ಅಭಿಷೇಕಿಸ್ಲಿಕ್ಕೆ ಹೋದಾಗ ಅವನೆಲ್ಲಿದ್ದ ಅಂತಂದ್ರೆ ಹೊಲದಲ್ಲಿದ್ದ. ಕುರಿಗಳ ಕೂಡ ಆತನು ಕುರಿ ಮೇಯಿಸುವಂತ ಕೆಲಸದಲ್ಲಿ ಆತನ ತಲ್ಲೀನಾಗಿದ್ದ ಅಂತ ಹೇಳಿ ನಮಗ ತಿಳಿದಂತ ಮಾತು. ಸಮುವೇಲನು ಕೇಳ್ತಾನೆ ಈಶೆಯನಿಗೆ, 7 ಮಂದಿ ಸಹ ದಾಟಿ ಹೋಗ್ತಾರೆ, ಅವ್ರಿಗೆ ದೇವ್ರು ಹೇಳ್ತಾನೆ, ಇಲ್ಲ ನಾನು ಇವ್ರನ್ನ ಸೆಲೆಕ್ಟ್ ಮಾಡಿಲ್ಲ, ಆದ ಕಾರಣ ನೀನು ಇವ್ರನ್ನ ಅಭಿಷೇಕಿಸ್ಬೇಡ ಅಂತ ಹೇಳಿ ದೇವರು ಸಮುವೇಲನಿಗೆ ಹೇಳಿದಾಗ, ಸಮುವೇಲ್ ಏನ್ ಹೇಳ್ದ ಅಂತಂದ್ರೆ ಈಶನಿಗೆ, ನಿನಗೆ ಇನ್ನೂ ಯಾರಾದ್ರೂ ಮಕ್ಕಳಿದ್ದಾರೇನ್ಪಾ ಅಂತ ಹೇಳ್ದ. ಹೌದು ಇದ್ದಾನೆ, ಮತ್ತ ಅವನ ಯಾಕೆ ನೀನ್ ಕರ್ಸಿಲ್ಲ, ಕರ್ಸಂಗಾರ ಈಗಲೇ ಅಂತ ಹೇಳಿದಾಗ ಅವನು ಕರೆಸ್ತಾರ. ಅವನು ಹೋಗಿ ಅವ್ನು ಕರ್ಕೊಂಡು ಬಂದಾಗ ಅವನು 8ನೇ ವ್ಯಕ್ತಿಯಾಗಿ ಅಲ್ಲಿ ಕಂಡು ಬರ್ತಾನೆ. ಆಗ ದೇವ್ರು ಹೇಳ್ತಾನೆ, ಇವನನ್ನ ನಾನು ಮೆಚ್ಚಿದ್ದೇನೆ. ನಾನು ಹೊರಗಿನ ತೋರಿಕೆಯನ್ನ ನೋಡಿ ನಾನು ಆಯ್ಕೆ ಮಾಡುದಿಲ್ಲ, ಆದ್ರೆ ನಾನು ಹೃದಯವನ್ನ ನೋಡಿ ಯಾವಾಗ್ಲೂ ಆಯ್ಕೆ ಮಾಡ್ತೇನೆ ಎಂಬುದಾಗಿ ದೇವರು ಹೇಳಿ ಅಲ್ಲಿ ತನಗೆ ಒಪ್ಪಿದ ಮನುಷ್ಯನು ಎಂಬುದಾಗಿ ಅವನ ಬಗ್ಗೆ ಹೇಳ್ತಾನೆ. ನನಗೆ ಒಪ್ಪಿದ ಮನುಷ್ಯನು ಯಾರಂತಂದ್ರೆ ದಾವೀದ, ಇವನನ್ನೇ ನೀನು ಅಭಿಷೇಕಿಸು ಅಂತೇಳಿ ಹೇಳುವಾಗ ಸಮುವೇಲನು ಎಣ್ಣೆ ಕುಪ್ಪಿಯನ್ನ ಅವನ ತಲೆ ಮೇಲೆ ಹೊಯ್ದು ಅವನನ್ನ ಅಭಿಷೇಕಿಸ್ತಾನೆ. ಈ ರೀತಿಯಾಗಿ ಸಾಧಾರಣ ಒಂದು 15 ವರ್ಷದವನು ಇರಬಹುದು ಅಂತ ಅನಿಸ್ತದೆ. ದ ಏಜ್ ಇಸ್ ನಾಟ್ ವೆರಿ ಮಚ್ ಶ್ಯೂರ್. ಸಾಧಾರಣವಾಗಿ ನಾವು ಹೇಳ್ಬೋದು 15 ವರ್ಷದವನು ಇರಬಹುದು ಅಂತ ಹೇಳಿ. ಹೀಗೆ ಅವನು ಅಲ್ಲಿ ಬಂದಾಗ ಅವನಿಗೆ ಅಭಿಷೇಕ ಆಯ್ತು. ಆಮೇಲೆ ಇಸ್ರಾಯೇಲ್ರ ಮತ್ತು ಫಿಲಿಸ್ಟಿಯರ ಯುದ್ಧ ನಡೀತಾ ಇತ್ತು. ಆಗ ಅಪ್ಪ ಜಸ್ಸಿ ಅಥವಾ ಈಶಯ ಏನ್ ಹೇಳ್ತಾನಂತ, ನಿಮ್ಮ ತಂದೆ ತಾಯಿ ನಿಮ್ಮ ಅಣ್ಣ ತಮ್ಮಂದಿರು ಇದಕ್ಕೆ ಹೋಗಿದ್ದಾರೆ, ಅಣ್ಣಂದಿರು ಯುದ್ಧಕ್ಕೆ ಹೋಗಿದ್ದಾರೆ. ಆದ ಕಾರಣ ನೀನು ಹೋಗಿ ಅವ್ರಿಗೆ ಊಟ ಕೊಟ್ಟು ಅವ್ರು ಹೇಗಿದ್ದಾರೆ ನೋಡ್ಕೊಂಡು ಬಾ ಅಂತ ಹೇಳಿ. ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ, ನೀವು ಓದಿರೋದನ್ನ 17ನೇ ಅಧ್ಯಾಯದಲ್ಲಿ ನಿಮಗೆ ಫುಲ್ ಡೀಟೇಲ್ ಇದೆ. ಹೋಗಿ ನೋಡ್ಕೊಂಡು ಬಾ ಅಂತ ಹೇಳುವಾಗ ದಾವೀದ ಹೋಗ್ತಾನೆ, ತನ್ನ ಕುರಿಗಳನ್ನ ಬೇರೆಯವರಿಗೆ ಕಾಯೋದಕ್ಕೆ ಒಪ್ಪಿಸಿ ಅವನು ಹೋಗ್ತಾನೆ ಅಂತ ಹೇಳಿ ಅಲ್ಲಿ ನಮಗ ತಿಳಿದು ಬರ್ತದೆ. ಈ ರೀತಿಯಾಗಿ ದಾವೀದ ಏನಾಗಿದ್ದ ಅಂತಂದ್ರೆ ಒಬ್ಬ ಜವಾಬ್ದಾರಿಯ ಯುವಕನಾಗಿದ್ದ. ಹಿ ವಾಸ್ ಎ ಡಿಸಿಪ್ಲಿನ್ಡ್ ಅಂಡ್ ಎ ರೆಸ್ಪಾನ್ಸಿಬಲ್ ಯಂಗ್ ಮ್ಯಾನ್. ನಮ್ಮ ಜೀವನದಲ್ಲಿ ನಾವು ತಿಳ್ಕೊಂಡಿರ್ಬೇಕು, ಯಾವಾಗ್ಲೂ ಶಿಸ್ತು ಬಹಳ ಅವಶ್ಯ. ಶಿಸ್ತು ಇಲ್ದಿದ್ರೆ ನಮ್ಮ ಜೀವನದಲ್ಲಿ ನಾವು ಇನ್ನೂ ಸಾಧಿಸ್ಲಿಕ್ಕೆ ಆಗುದಿಲ್ಲ. ನಮ್ಮ ದೈನಂದಿನ ಜೀವನದಲ್ಲಿ, ನಮ್ಮ ವೈಯಕ್ತಿಕ ಜೀವನದಲ್ಲಿ, ನಮ್ಮ ಕುಟುಂಬದ ಜೀವನದಲ್ಲಿ ಮತ್ತು ನಮ್ಮ ಆತ್ಮೀಯ ಜೀವನದಲ್ಲಿ
ನಮ್ಮ ಪ್ರತಿಯೊಂದು ಭಾಗದಲ್ಲಿ ನಾವು ಯಾವಾಗಲೂ ಶಿಸ್ತು ಎನ್ನುವಂಥದ್ದು ಬಹಳ ಮುಖ್ಯ. ದಾವೀದನು ಹೋಗಿ ಅಂದ್ಕೊಳ್ಳಿ ಅವನು ಕುರಿಗಳನ್ನು ಒಂದ್ ಕಡೆ ಬಿಟ್ಟು ಓಡ್ ಹೋಗ್ಲಿಲ್ಲ, ಆದ್ರೆ ಅದನ್ನ ಒಪ್ಪಿಸಿ ಕೊಡ್ತಾನೆ ಒಬ್ಬನಿಗೆ, ನೀನ್ ನೋಡ್ಕೊಳ್ಪ ನಾನು ಬರುತ್ತನಕ ಅಂತೇಳಿ. ಅಂದ್ರೆ ಅಷ್ಟು ಸಣ್ಣ ವಯಸ್ಸಿನಲ್ಲಿಯೂ ಸಹ, ಕಿರಿ ವಯಸ್ಸಿನಲ್ಲಿಯೂ ಸಹ ಅವನಲ್ಲಿ ಎಷ್ಟು ಒಂದು ಜವಾಬ್ದಾರಿ ಇತ್ತು ಎಂಬುದನ್ನು ನಾವು ತಿಳ್ಕೊಂಡಿರ್ಬೇಕು. ಅದೇ ರೀತಿಯಾಗಿ ದೇವರು ನಮಗೆ ಕೊಟ್ಟಂತ ಪ್ರತಿಯೊಂದು ವಿಷಯದಲ್ಲಿ ನಾವು ಜವಾಬ್ದಾರರಾಗಿರ್ಬೇಕಾದದ್ದು ಸಹ ಅಷ್ಟೇ ಅವಶ್ಯ ಅಂತ ಹೇಳಿ ನಾವು ತಿಳ್ಕೊಂಡಿರೋಣ. ಮುಂದೇನಾಯ್ತು ಅಂತಂದ್ರೆ, ಅಲ್ಲಿ ಯುದ್ಧ ಭೂಮಿಗೆ ಆತನು ಬರುವಾಗ ಒಬ್ಬ ದೊಡ್ಡ, ಅಂದ್ರೆ ಬಹಳ ಎತ್ತರವಾದಂತಹ 6 ಮೊಳ ಎತ್ತರವಾದಂತಹ ಒಬ್ಬ ವ್ಯಕ್ತಿ ಅಲ್ಲಿ ಕಂಡು ಬರ್ತಾನೆ. ನಿಮ್ಮೆಲ್ರಿಗೂ ಗೊತ್ತದೆ, ಅದ್ರ ಬಗ್ಗೆ ನಾನು ಹೆಚ್ಚು ಹೇಳೋದಿಲ್ಲ, ಯಾಕಂದ್ರೆ ದಟ್ ಈಸ್ ನಾಟ್ ಮೈ ಟಾಪಿಕ್ ಟುಡೇ. ಅವನೊಬ್ಬ ಉನ್ನತ ಪುರುಷ ಆಗಿದ್ದ, ಆಮೇಲೆ ಬಹಳಷ್ಟು ಧೀರ ಶೂರ ಫಿಲಿಸ್ಟಿಯರಿಗೆ, ಮತ್ತು ಅವನ ಒಂದು ಚಾಲೆಂಜ್ ಸಹ ನಿಮ್ಗೆ ಗೊತ್ತದೆ, ನನ್ನನ್ನ ನೀವು ಸೋಲಿಸ್ರಿ, ಇಡೀ ಫಿಲಿಸ್ಟಿಯರು ನಿಮಗೆ ಅಧೀನರಾಗ್ತಾರೆ ಎಂಬುದಾಗಿ ಹೇಳಿದಂತಹ ಒಬ್ಬ ಮನುಷ್ಯ. ಒನ್ ಮ್ಯಾನ್ ಟು ದ ಹೋಲ್ ಫಿಲಿಸ್ಟೈನ್ಸ್ ಎಂಬುದಾಗಿ ನಾವು ಹೇಳ್ಬೋದು. ಒನ್ ಮ್ಯಾನ್ ರಿಪ್ರೆಸೆಂಟಿಂಗ್ ಆರ್ ಒನ್ ಮ್ಯಾನ್ ಫಾರ್ ದ ಹೋಲ್ ಆಫ್ ದ ಗ್ರೂಪ್ ಆಫ್ ಫಿಲಿಸ್ಟೈನ್ ಆರ್ಮಿ. ಇಂಥ ಒಬ್ಬ ಧೂರ ಶೂರ ವ್ಯಕ್ತಿ ಆದಂತಹ ಗೋಲಿಯಾತನನ್ನ ದಾವೀದನು ಅವನು ಆಡುವಂತಹ ಮಾತುಗಳನ್ನ ಕೇಳ್ತಾನೆ. ಈಗಾಗಲೇ ನೀವು ಓದಿದ್ದೀರಿ ಅದನ್ನ. ಆಗ ಅವನಿಗೆ ಏನಾಗ್ತಂತಂದ್ರೆ, ಅವನಿಗೆ ಬಹಳಷ್ಟು ಒಂದು ಅವನಿಗೆ ಬಹಳ ಬೇಜಾರಾಗ್ತದೆ. ಏನಂತ ಹೇಳಿ, ಇಷ್ಟೆಲ್ಲಾ ಇಸ್ರಾಯೇಲ್ ಜನರು ನನ್ನ ಅಣ್ಣಂದಿರು ಸಹ ಇಲ್ಲಿದ್ದಾರೆ, ಇದೇ ಅರಸನ ಸೌಲನ ಸೈನ್ಯದಲ್ಲಿ, ಅಂದ್ರೆ ಇಸ್ರಾಯೇಲ್ ಅರಸನ ಸೈನ್ಯದಲ್ಲಿ ಅವರು ಸಹ ಇದನ್ನು ಕೇಳ್ತಾ ಇದ್ದಾರೆ, ಆದ್ರೆ ಯಾರು ಅದಕ್ಕೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ದೇ ಆರ್ ನಾಟ್ ರಿಯಾಕ್ಟಿಂಗ್ ಆರ್ ನಾಟ್ ಗಿವಿಂಗ್ ಎನಿ ರೆಸ್ಪಾನ್ಸ್. ಇವನ್ ದ ಕಿಂಗ್ ಸಾಲ್ ಆಲ್ಸೋ ಇಸ್ ನಾಟ್ ರೆಸ್ಪಾಂಡಿಂಗ್. ಇದೆಂತ ವಿಷಯಪ್ಪ. ಅವನು ಹೇಳ್ತಾನೆ ನೋಡ್ರಿ 21ನೇ ವಚನದಲ್ಲಿ, ಆತನ ಹೇಳ್ತಾನೆ 26ನೇ ವಚನದಲ್ಲಿ ಹೇಳ್ತಾನೆ ನೋಡ್ರಿ, ದಾವೀದನು ಜೀವ ಸ್ವರೂಪನಾದ ದೇವರ ಸೈನ್ಯವನ್ನ ಹೀಯಾಳಿಸುವುದಕ್ಕೆ ಸುನ್ನತಿ ಇಲ್ಲದೆ ಫಿಲಿಸ್ಟಿಯನು ಎಷ್ಟರವನು, ಇವನನ್ನು ಕೊಂದು ಇಸ್ರಾಯೇಲರಿಗೆ ನಿಂದೆಯನ್ನು ತೆಗೆದು ಹಾಕುವವನಿಗೆ ಸಿಕ್ಕುವುದೇನೆಂದು ಹೇಳಿದ್ರಿ ಎಂದು ತನ್ನ ಬಳಿಯಲ್ಲಿ ನಿಂತಿದ್ದ ಮನುಷ್ಯನನ್ನು ಕೇಳಿದ್ದಕ್ಕೆ ಎಂಬುದಾಗಿ ಇಲ್ಲಿ ನಾವು ಅವನ ಮಾತು, ಫಸ್ಟ್ ವರ್ಡ್ ಅಟರ್ಡ್ ಬೈ ಡೇವಿಡ್ ಇಸ್ ಫೌಂಡ್ ಹಿಯರ್, ಇಸ್ ರಿಟನ್ ಹಿಯರ್. ಮೊದಲೇ ಮಾತು ಅವನು ಸತ್ಯವೇದದಲ್ಲಿ ನುಡಿದಂತಹ ಮೊದಲೇ ಮಾತು ಏನಾಗಿತ್ತು ಅಂತಂದ್ರೆ, ಜೀವ ಸ್ವರೂಪನಾದಂತಹ ದೇವರ ಸೈನ್ಯವನ್ನು, ಜೀವ ಸ್ವರೂಪನಾದಂತಹ ದೇವರ ವಿಷಯವಾಗಿ ಫಸ್ಟ್ ಸೆಂಟೆನ್ಸ್ ಆತನು ಮಾತಾಡ್ತಾನೆ ಎಂಬುದನ್ನ ನಾವು ಈ ಭಾಗದಿಂದ ಕಂಡುಕೊಳ್ತೇವೆ. ದೇವರ ಸೈನ್ಯವನ್ನ ಹೀಯಾಳಿಸುವುದಕ್ಕೆ ಸುನ್ನತಿ ಇಲ್ಲದೆ ಫಿಲಿಸ್ಟಿಯರು ಎಷ್ಟರವನು ಎಂಬುದಾಗಿ ಹೇಳ್ತಾನೆ ನೋಡ್ರಿ. ಅಂತ ಧೀರ ಶೂರ ಉನ್ನತವಾದಂತಹ ಒಬ್ಬ ಫಿಲಿಸ್ಟಿಯನನ್ನ ದಾವೀದನ್ ನೋಡಿದಾಗ ಅವನಿಗೆ ಹೆದರ್ಲಿಲ್ಲ. ಹಿ ಡಿಡ್ ನಾಟ್ ಗೆಟ್ ಅಫ್ರೇಡ್. ಅವನಿಗೆ ಒಂದು ಭಯ ಬರಲಿಲ್ಲ ಅಥವಾ ಅಂಜಿಕೆ ಉಂಟಾಗ್ಲಿಲ್ಲ. ಯಾಕಂದ್ರೆ ಅವನ ಮುಂದೆ ಯಾರಿದ್ರಂತಂದ್ರೆ, ಜೀವ ಸ್ವರೂಪನಾದಂತಹ ದೇವರು ಅವನ್ ಕೂಡ ಇದ್ದ. ಅವನ ದೃಷ್ಟಿಯಲ್ಲಿತ್ತಂತಂದ್ರೆ ಜೀವ ಸ್ವರೂಪನಾದಂತಹ ದೇವರ ಮೇಲಿದ್ದ ಕಾರಣ ಈ ಒಬ್ಬ ಉನ್ನತನಾದಂತಹ ಅಥವಾ ಎತ್ತರವಾದಂತಹ ವ್ಯಕ್ತಿಯ ಕಡೆಗೆ ಅವನ ಗಮನ ಹೋಗ್ಲಿಲ್ಲ. ಅವನಿಗೆ ಒಂದೇ ಒಂದು ಲಕ್ಷ್ಯ ಐತಿ, ಏನಂತಂದ್ರೆ ಈ ವ್ಯಕ್ತಿ, ಈ ಸುನ್ನತಿ ಇಲ್ಲದಂತಹ ಅನ್ಯ ವ್ಯಕ್ತಿ, ಫಿಲಿಸ್ಟಿಯ ವ್ಯಕ್ತಿ, ಇವನು ನಮ್ಮ ಜೀವನಂತಹ ದೇವರನ್ನ ಹೀಯಾಳಿಸ್ತಾ ಇದ್ದಾನಲ್ಲ, ಆತನು ನಮ್ಮ ದೇವರ ಬಗ್ಗೆ ಅಲ್ಲ ಸಲ್ಲದ ಮಾತುಗಳನ್ನ ಆಡ್ತಾ ಇದ್ದಾನಲ್ಲ ಎಂಬುದಾಗಿ ಅವನಿಗೆ ಬಹಳ ಒಂದು ಸಿಟ್ಟು ಬಂತು ಅಂತ ಹೇಳಿ ನಾವು ಅಲ್ಲಿ ಕಾಣ್ತೇವೆ. ಇದು ಅವನ ಒಂದು ಮೊದಲೇ ಒಂದು ಮಾತು ಎಂಬುದಾಗಿ ನಮಗ ಇಲ್ಲಿ ಕಂಡು ಬರ್ತದೆ. ಇದು ಯಾವ ರೀತಿಯಾಗಿ ಅವನು ಕಾರ್ಯೋನ್ಮುಖನಾದಾಗ, ಕೆಲಸಕ್ಕೆ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಅವನು ಆಡಿದಂತಹ ಮೊದಲೇ ಮಾತು ಏನಂತಂದ್ರೆ, ಜೀವ ಸ್ವರೂಪನಾದಂತಹ ದೇವರ ಸೈನ್ಯವನ್ನ ಹೀಯಾಳಿಸುವುದಕ್ಕೆ ಸುನ್ನತಿ ಇಲ್ಲದೆ ಫಿಲಿಸ್ಟಿಯನ್ ಎಷ್ಟರವನು ಎಂಬುದಾಗಿ ಇಲ್ಲಿ ನಮಗ ಕಂಡು ಬರ್ತದೆ. ಮೊದಲೇ ಮಾತು ಎಷ್ಟು ಇಂಪಾರ್ಟೆಂಟ್ ಇದೆ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಈ ಜೀವನಂತಹ ದೇವರ ಬಗ್ಗೆ ನಾವು ಯಾವಾಗಲೂ ಅಭಿಮಾನ ಉಳ್ಳವರಾಗಿರ್ಬೇಕು. ಆತನ ಬಗ್ಗೆ ಹೆಚ್ಚಾದಂತಹ ಒಂದು ಆಸಕ್ತಿ ನಮ್ಮಲ್ಲಿರಬೇಕು. ಇಲ್ಲಿ ನಾವು ದಾವೀದನ ಬಗ್ಗೆ ಏನ್ ಕಂಡ್ಕೊಳ್ತೇವೆ ಅಂತಂದ್ರೆ, ಹಿ ನ್ಯೂ ದ ಲಿವಿಂಗ್ ಗಾಡ್ ಯೆಹೋವಾ, ಜೀವವುಳ್ಳಂತ ಯೆಹೋವ ದೇವರನ್ನ ದಾವೀದನು ತಿಳ್ಕೊಂಡಿದ್ದ ಎಂಬುದಾಗಿ ಇದರಿಂದ ನಮಗ ತಿಳಿದು ಬರ್ತದೆ. ಇಲ್ದಿದ್ರೆ ಅವನ್ ಯಾಕೆ ಮಾತಾಡ್ತಿದ್ದ ಹಾಗೆ? ಒಂದ್ ವೇಳೆ ಜೀವವುಳ್ಳಂತಹ ದೇವರ ಬಗ್ಗೆ ಅವನಿಗೆ ಪರಿಚಯ ಇಲ್ದಿದ್ರೆ ಅವನು ಅದರ ಬಗ್ಗೆ ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ.
ಸೆಲ್ಫ್ ಎಕ್ಸ್ಪ್ಲನೇಟರಿ, ಇದು ನಮಗ ಸ್ವ ಒಂದು ಎಕ್ಸ್ಪ್ಲನೇಷನ್ ಅಂತ ಹೇಳಿ ನಾವಲ್ಲಿ ನಮಗ ಕಂಡು ಬರ್ತದೆ. ಈ ರೀತಿಯಾಗಿ ದಾವೀದನು ದೇವರ ಪರಿಚಯ ಉಂಟು, ಆತನ ಶಕ್ತಿಯ ಒಂದು ಅರಿವು ಉಂಟು, ಮತ್ತು ಮುಂದೆ ಅವನು ತನ್ನ ವಿಷಯವಾಗಿ ಜೀವನಂತಹ ದೇವರು ಯಾವ್ಯಾವ ವಿಷಯಗಳನ್ನ ಮಾಡಿದ ಎಂಬಂತಹ ಉಲ್ಲೇಖವನ್ನ ಅದೇ ಅಧ್ಯಾಯದ ಅಂದ್ರೆ ಮುಂದಿನ ವಚನಗಳಲ್ಲಿ ನೀವು ಕಾಣ್ತೀರಿ. 33-34 ವಚನ ಜಸ್ಟ್ ಓದೋಣ, ಅಂದ್ರೆ ನಿಮ್ಗೆ ಅದರ ಅರಿವಾಗ್ತದೆ. ಅಲ್ಲಿ ದಾವೀದನು ಮತ್ತು ಸೌಲನ ನಡುವೆ ಒಂದು ಸಂಭಾಷಣೆ ನಡೀತಿರ್ತದೆ. ಯಾಕಂದ್ರೆ ದಾವೀದನು ಹೋಗಿ ಸೌಲನ ಭೇಟಿ ಆಗ್ತಾನೆ. ಏನಂತ ಹೇಳಿ, ನಾನು ಹೋಗ್ತೇನೆ ಯುದ್ಧಕ್ಕೆ, ನಾನು ಹೋಗಿ ಈ ಗುಲಿಯಾತನನ್ನು ಎದುರಿಸ್ತೇನೆ ಎಂಬುದಾಗಿ ಸೌಲನಿಗೆ ದಾವೀದನು ಹೇಳುವಾಗ, ದಾವೀದ ಅಂತಾನೆ, ಸೌಲ್ ಅಂತಾನೆ, ಅಲ್ಲಪ್ಪ ನೀನು ಯು ಆರ್ ಎ ಯಂಗ್ ಮ್ಯಾನ್, ಯು ಡೋಂಟ್ ಹ್ಯಾವ್ ದ ಎಕ್ಸ್ಪೀರಿಯನ್ಸ್ ಆಫ್ ವಾರ್. ಯುದ್ಧ ಮಾಡುವುದರ ಒಂದು ಅನುಭವ ನಿನಗಿಲ್ಲ, ಯುದ್ಧದ ಕಲೆಗೆ ನಿನಗೆ ಗೊತ್ತಿಲ್ಲ ಎಂಬುದಾಗಿ ಇಲ್ಲಿ ಆತನು ಅವನ ಬಗ್ಗೆ ಹೇಳ್ತಾನೆ. ಆದರೆ ದಾವೀದನು ಸೌಲನಿಗೆ 32ನೇ ವಚನದಿಂದ ನೋಡೋಣ, ಆ ಫಿಲಿಷ್ಟಿಯನ ನಿಮಿತ್ತವಾಗಿ ಯಾವನು ಎದೆಗೆಡಬಾರದು, ನಿನ್ನ ಸೇವಕನಾದ ನಾನು ಹೋಗಿ ಅವನೊಡನೆ ಯುದ್ಧ ಮಾಡುವೆನು ಅನ್ನಲು ಸೌಲನು ಅವನಿಗೆ, ನೀನು ಅವನೊಡನೆ ಕಾದಾಡಲಾರಿ, ನೀನು ಇನ್ನೂ ಹುಡುಗನು, ಅವನಾದ್ರೂ ಚಿಕ್ಕಂದಿನಿಂದಲೇ ಯುದ್ಧ ವೀರನು ಎಂದು ಹೇಳಿದನು. ನೋಡ್ರಿ ಯಾವ ರೀತಿಯಾಗಿ ಸಂಭಾಷಣೆಯಲ್ಲಿ ನಡೀತಾ ಇದೆ. ಸೌಲನು ಯಾವ ರೀತಿಯಾಗಿ ನಕಾರಾತ್ಮಕವಾಗಿ ಮಾತಾಡ್ತಾ ಇದ್ದಾನೆ. ಸೋ ಮೆನಿ ಟೈಮ್ಸ್ ವಿ ಸೇ ನೆಗೆಟಿವ್ ಅಂತ ಹೇಳಿ, ನಕಾರಾತ್ಮಕವಾಗಿ ಮಾಡ್ತಾನೆ, ನಿನಗಾಗುದಿಲ್ಲ ಅಂತ ಹೇಳ್ತಾರೆ. ಆದ್ರೆ ದಾವೀದನಾದ್ರೂ ಸಕಾರಾತ್ಮಕವಾಗಿ ಮಾತಾಡ್ತಾ ಇದ್ದಾನೆ. ಯಾಕಂದ್ರೆ ಹೇಳ್ತಾನೆ, ಇಲ್ಲ ನಾನು ಹೋಗ್ತೇನೆ, ದೇವರು ನನಗೆ ಜಯ ಕೊಡ್ತಾನೆ ಅಂತ ಹೇಳಿ. ಮುಂದ್ ನೋಡ್ರಿ, ಈಗ ನಿನ್ಗೆ ಗೊತ್ತಾಗ್ತದೆ ಅವನ ಒಂದು ಸಕಾರಾತ್ಮಕದ ಮಾತುಗಳ ಹಿಂದೆ ಇರತಕ್ಕಂತಹ ಅಡಗಿದ ಒಂದು ರಹಸ್ಯ ಏನಂತಂದ್ರೆ, ಇಲ್ಲಿ ನಿಮ್ಗೆ ಆತನ ಹೇಳ್ತಾನೆ ನೋಡ್ರಿ ಏನಂತೇಳಿ, ನೀನು ಅವನೊಡನೆ ಕಾದಾಡಲಾರಿ, ನೀನು ಇನ್ನೂ ಹುಡುಗನು, ಅವನಾದ್ರೂ ಚಿಕ್ಕಂದಿನಿಂದಲೇ ಯುದ್ಧ ವೀರನೆ ಅಂತ ಹೇಳಿದ. ಆಗ ದಾವೀದನು ಅವನಿಗೆ 34ನೇ ವಚನ, ನಿನ್ನ ಸೇವಕನಾದಂಥ ನಾನು ನನ್ನ ತಂದೆಯ ಕುರಿಗಳನ್ನು ಕಾಯುತ್ತಿದ್ದಾಗ ಸಿಂಹವಾಗಲಿ ಕರಡಿಯಾಗಲಿ ಬಂದು ಹಿಂಡಿನಲ್ಲಿರುವ ಕುರಿಮರಿಯನ್ನ ಹಿಡಿದುಕೊಂಡು ಹೋಗಲು ನಾನು ಒಡನೆ ಅದನ್ನ ಬೆನ್ನಟ್ಟಿ ಹೊಡೆದು ಕುರಿಮರಿಯನ್ನ ಕಿತ್ತುಕೊಳ್ಳುತ್ತಿದ್ದೆನು. ಅದು ಹಿಂದಿರುಗಿ ನನ್ನ ಮೇಲೆ ಬಿದ್ದರೆ ಅದನ್ನ ಗದ್ದೆ ಹಿಡಿದು ಬಡಿದು ಕೊಂದು ಹಾಕುತ್ತಿದ್ದೆನು. ನಿನ್ನ ಸೇವಕನಿಂದ ಕೊಲ್ಲಲ್ಪಟ್ಟ ಸಿಂಹಕ್ಕೂ ಕರಡಿಗೂ ಆದ ಗತಿಯೇ ಜೀವ ಸ್ವರೂಪನಾದ ದೇವರ ಸೈನ್ಯವನ್ನ ನಿಂದಿಸುವಂತಹ ಈ ಸುನ್ನತಿ ಇಲ್ಲದ ಫಿಲಿಸ್ತೀನಿಗೂ ಆಗಬೇಕು ಅಂತ ಹೇಳಿ ಇಲ್ಲಿ ದಾವೀದನು ಒಳ್ಳೆಯ ರೀತಿಯಲ್ಲಿ ತನ್ನ ಅನುಭವವನ್ನ ರಾಜನಾದಂತಹ ಸೌಲನಿಗೆ ಹೇಳ್ತಾ ಇದ್ದಾನೆ. ನೋಡ್ರಿ ಎಷ್ಟು ಅದ್ಭುತವಾದಂತಹ ವಿಚಾರಗಳನ್ನ ಇಲ್ಲಿ ನಾವು ದಾವೀದನ ಆರಂಭದ ಮಾತುಗಳ ಹಿನ್ನೆಲೆಯಾಗಿ ಕಾಣ್ತೇವೆ. ಹೌ ವಂಡರ್ಫುಲ್ ಈಸ್ ದ ಪವರ್ ಆಫ್ ಗಾಡ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಲಿಟಲ್ ಆರ್ ದ ಯಂಗ್ ಲ್ಯಾಡ್ ಡೇವಿಡ್. ಯವನಸ್ಥನಾದಂತಹ ದಾವೀದನು ದೇವರ ಶಕ್ತಿಯನ್ನ ಯಾವ ರೀತಿಯಾಗಿ ಅನುಭವಿಸಿ ಅಲ್ಲಿ ತನಗೆ ಕೊಟ್ಟಂತಹ ಕುರಿಮರಿಗಳನ್ನ ಕಾಯ್ತಾ ಇದ್ದ. ಸಿಂಹ ಬರ್ಲಿ ಕರಡಿ ಬರ್ಲಿ ಅದರ ಒಂದು ಪರವೇ ಇಲ್ಲದೆ ಆತನು ಅವುಗಳನ್ನ ಉಳಿಸ್ತಾ ಇದ್ದ ಸಿಂಹ ಮತ್ತು ಕರಡಿಗಳಿಂದ ಎಂಬುದಾಗಿ ಇಲ್ಲಿ ನಮಗ ಕಂಡು ಬರ್ತದೆ. ಸೊ ಹಿ ಇಸ್ ಕಾನ್ಫಿಡೆಂಟ್ ಅಬೌಟ್ ಗಾಡ್ಸ್ ಪವರ್ ಇನ್ ಹಿಸ್ ಲೈಫ್. ದೇವರ ಶಕ್ತಿಯ ಒಂದು ಅರಿವು ಅವನ ಜೀವನದಲ್ಲಿ ಇತ್ತು ಅಂತ ಹೇಳಿ ನಮಗ ಕಂಡು ಬರ್ತದೆ. ಆದ ಕಾರಣ ಅವನಿಗೆ ಒಂದೇ ಒಂದು ವಿಚಾರ ಏನಂತಂದ್ರೆ, ಜೀವ ಸ್ವರೂಪನಾದಂಥ ದೇವರು ನನಗೆ ಕೊಡಿದ್ದ ಇಂಥ ಮಹತ್ ಕಾರ್ಯಗಳನ್ನ ಮಾಡುವುದಕ್ಕೆ ಶಕ್ತನಾದಂಥ ಆ ಜೀವನಂಥ ದೇವರನ್ನ ಈ ಸುನ್ನತಿ ಇಲ್ಲದಂಥ ಫಿಲಿಷ್ಟಿಯನು ಹೀಯಾಳಿಸ್ತಾ ಇದ್ದಾನೆ, ನನಗ ಅದನ್ನ ಸಹಿಸ್ಲಿಕ್ಕೆ ಆಗುವುದಿಲ್ಲ, ಅವನನ್ನು ನಾನು ಹೊಡೆದ್ ಬಿಡ್ತೇನೆ ಹೋಗಿ ಎನ್ನುವಂತಹ ಒಂದು ಆತ್ಮವಿಶ್ವಾಸ ಅಲ್ಲಿ ದಾವೀದನಲ್ಲಿ ನಮಗ ತುಂಬಿ ತುಳುಕೋದು ಕಂಡು ಬರ್ತದೆ. ಈ ದಿವಸಗಳಲ್ಲಿ ಆತ್ಮವಿಶ್ವಾಸ ಎಲ್ಲಿ ಬರ್ತದೆ, ಯಾರಿಂದ ಬರ್ತದೆ? ದಿಸ್ ಇಸ್ ಟು ಬಿ ಅಬ್ಸರ್ವ್ಡ್ ಹಿಯರ್. ನಮ್ಮ ಜೀವಿತಗಳಲ್ಲಿ ನಾವು ಎಷ್ಟೋ ಸಲ ಕುಂದಿ ಹೋಗ್ಬಿಡ್ತೇವೆ. ಎಷ್ಟೋ ಸಲ ಈಗ ಸೌಲನ ಹಾಗೆ ಜನರು ನಮಗೆ ಬಹಳಷ್ಟು ಡಿಸ್ಕರೇಜ್ ಮಾಡ್ತಾರೆ. ನಿನಗೇನಾಗ್ತದೆ, ನಿನಗೇನ್ ಬರ್ತದೆ, ನೀ ಏನ್ ಮಾಡ್ತೀವಿ ಎಂಬುದಾಗಿ ಎಷ್ಟೋ ವಿಷಯಗಳನ್ನ ಹೇಳ್ತಾರೆ. ಆದ್ರೆ
ಜೀವವುಳ್ಳಂತಹ ದೇವರು, ನಮ್ಮ ರಕ್ಷಕನಾದಂತಹ ಯೇಸು ಸ್ವಾಮಿ, ಆತನು ಆ ಜಯವನ್ನ ಶಿಲುಬೆ ಮೇಲೆ ಸಾಧಿಸಿದ್ದಾನೆ ನಮಗೋಸ್ಕರವಾಗಿ. ಆ ಶಿಲುಬೆ ಮೇಲೆ ಸೈತಾನನ್ನ ಸೋಲಿಸಿದ್ದಾನೆ. ಆದ ಕಾರಣ ಆ ಜಯವೀರನಾದಂತಹ ಯೇಸು ಸ್ವಾಮಿಯ ಬಗ್ಗೆ ನಾವು ಯಾವಾಗಲೂ ಅಭಿಮಾನವುಳ್ಳವರಾಗಿರುವುದಷ್ಟೇ ಅಲ್ಲ, ಆತನ ಶಕ್ತಿಯ ಅರಿವುಳ್ಳವರಾಗಿರ್ಬೇಕಾದದ್ದು ಅಷ್ಟೇ ಅವಶ್ಯ. ಆತನು ನಮಗೆ ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟಿದ್ದಾನೆ. ನಾವು ಯಾವಾಗ ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಟ್ಟಿದ್ದೆವು, ಆವಾಗ ನಮ್ಮ ಪಾಪಗಳು ಪರಿಹಾರವಾಗಿ ನಾವು ದೇವರ ಮಕ್ಕಳಾದೆವು, ನಿತ್ಯ ಜೀವನದ ನಿರೀಕ್ಷೆಯನ್ನು ಪಡ್ಕೊಂಡೆವು, ನಮ್ಮ ಪಾಪಗಳು ಪರಿಹಾರ ಆದವು ಮತ್ತು ನಮಗೆ ಪವಿತ್ರಾತ್ಮನು ಸಂಸ್ಕಾರವಾಗಿ ಕೊಡಲ್ಪಟ್ಟಿದ್ದಾನೆ ಎಂಬುದಾಗಿ ನಮಗ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತದೆ. ಪವಿತ್ರಾತ್ಮನಿಂದ ನಾವು ಮುಖ್ಯ ಹೊಂದಿದ್ದೇವೆ ಎಂಬುದಾಗಿಯೂ ಸಹ ನಮಗ ಅಲ್ಲಿ ಹೇಳಲ್ಪಟ್ಟಿದೆ. ಎಫೆಸದವರಿಗೆ ಬರೆದ ಪತ್ರದಲ್ಲಿ ನಾವು ಅದನ್ನ ನೋಡ್ತೇವೆ. ಈ ರೀತಿಯಾಗಿ ನಮಗ ದೇವರ ಶಕ್ತಿ ನಮಗ ಕೊಟ್ಟಿದ್ದಾನೆ. ಆ ದೇವರ ಶಕ್ತಿಯ ಅರಿವು ನಮ್ಮಲ್ಲಿ ಇರಬೇಕಾದದ್ದು ಬಹಳ ಹೇಳ್ತಾ ಇರ್ತೇನೆ ಮೇಲಿನ ಮೇಲೆ. ಪವಿತ್ರಾತ್ಮನ ಶಕ್ತಿ, ಪವಿತ್ರಾತ್ಮನ ಫಲ, ಇವೆರಡೂ ಇಂಪಾರ್ಟೆಂಟ್ ಆಗಿವೆ ಅಂತ ಹೇಳಿ ಎಷ್ಟೋ ಜನರು ಬರೀ ಪವಿತ್ರಾತ್ಮನ ಶಕ್ತಿ ಮೇಲೆ ಹೆಚ್ಚು ಒತ್ತಾಯ ಕೊಡ್ತಾರೆ, ಕೆಲವರು ಪವಿತ್ರಾತ್ಮನ ಫಲಗಳ ಮೇಲೆ ಹೆಚ್ಚಾದಂತಹ ಒಂದು ಒತ್ತಾಯ ಕೊಡ್ತಾರೆ. ಆದ್ರೆ ನಾವು ಯಾವಾಗಲೂ ಸಮತೋಲವುಳ್ಳವರಾಗಿರ್ಬೇಕಾದದ್ದು ಅವಶ್ಯ. ಬೋತ್ ಆರ್ ನೀಡೆಡ್. ಪವಿತ್ರಾತ್ಮನ ಶಕ್ತಿ ಬೇಕು, ಪವಿತ್ರಾತ್ಮನ ಫಲ ಸಹ ನಮಗ ಬೇಕು. ಅದನ್ನ ನಾವು ಅನುಭವಿಸ್ತಾ ನಾವು ಜಯದಿಂದ ಜಯದ ಜೀವಿತವನ್ನ ನಾವು ಸಾಧಿಸ್ತಾ ಹೋಗಬೇಕಾದದ್ದು ನಮ್ಮ ಮುಂದೆ ಇರ್ತಕ್ಕಂತಹ ಒಂದು ಗುರಿ ಆಗಿದೆ, ನಮ್ಮ ಮುಂದೆ ಇಟ್ಟಂತಹ ಒಂದು ವಿಷಯವಾಗಿದೆ ಅಂತ ಹೇಳಿ ನಮಗ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತದೆ. ಈ ರೀತಿಯಾಗಿ ಆತ್ಮವಿಶ್ವಾಸ ದಾವೀದನಲ್ಲಿ ಇರ್ಲಿಕ್ಕೆ ಕಾರಣ ಏನಂತಂದ್ರೆ ಜೀವ ಸ್ವರೂಪನಾದಂತಹ ದೇವರ ಶಕ್ತಿ. ಅದನ್ನ ಆತನು ಅನುಭವಿಸಿ ಆ ಒಂದು ಆತ್ಮವಿಶ್ವಾಸದಿಂದ ಆತನು ಈ ಮಾತುಗಳನ್ನ ಹೇಳ್ತಾ ಇದ್ದಾನೆ. ತನ್ನ ಸ್ವಂತ ಬಲದ ಮೇಲೆ ಆತನ ಹತ್ಕೊಳ್ತಾ ಇಲ್ಲ. ಈಸ್ ಯಂಗ್. ಒಂದ್ ವೇಳೆ ತನ್ನ ಮೇಲೆ ಆತನು ಅದನ್ನ ಹೇಳ್ಕೊಂಡಿದ್ರೆ ಅವನಿಗೆ ಆಗ್ತಿರ್ಲಿಲ್ಲ. ಹಿ ವುಡ್ ನಾಟ್ ಹ್ಯಾವ್ ಡನ್ ಇಟ್. ಬಟ್ because he was confident of the power of God in his life, so he was able to say like that. ನೋಡ್ರಿ, ಆರಂಭದ ಮಾತು ಎಷ್ಟು ಮುಖ್ಯವಾಗಿತ್ತು ದಾವೀದನ ಜೀವನದಲ್ಲಿ ಎಂಬುದನ್ನ ನಾವು ಈ ಭಾಗದಿಂದ ಕಂಡುಕೊಳ್ತೇವೆ. ಈ ರೀತಿಯಾಗಿ ದಾವೀದನು ಏನ್ ಮಾಡ್ದ ಅಂತಂದ್ರೆ ದೇವರ ಶಕ್ತಿಯ ಒಂದು ಅನುಭವವನ್ನ ಅಲ್ಲಿ ಆತನು ಉಲ್ಲೇಖಿಸ್ತಾ ಇದ್ದಾನೆ. ಆಗ ಅರಸ ಏನ್ ಮಾಡ್ದ ಅಂತ ಹೇಳಿ ನೀವು ಇಲ್ಲಿ ನೋಡುವಾಗ ನೋಡ್ರಿ, ಒಂದೇ ಮಾತು ಹೇಳ್ಬಿಡ್ತಾನ ಅವನು ಏನಂತೇಳಿ. ಇಷ್ಟೆಲ್ಲ ಹೇಳಿದ್ಮೇಲೆ 37ನೇ ವಚನಕ್ಕೆ ನೀವು ಬರುವಾಗ ಅಲ್ಲಿ ಹೇಳ್ತಾನೆ ನೋಡ್ರಿ, ಸೌಲನು ದಾವೀದನಿಗೆ ಹೋಗು, ಯೆಹೋವನು ನಿನ್ನ ಸಂಗಡ ಇರಲಿ ಎಂದು ಹೇಳಿ ಅವನಿಗೆ ತನ್ನ ಯುದ್ಧ ವಸ್ತ್ರಗಳನ್ನು ಕವಚಗಳನ್ನ ತೊಡಿಸಿ ಕಳಿಸ್ತಾನೆ. ನೋಡ್ರಿ, ಇಷ್ಟೆಲ್ಲಾ ತನ್ನ ಒಂದು ಸಾಕ್ಷಿಯನ್ನ ಕೊಟ್ಟ ಮೇಲೆ ಸೌಲ ಏನಂದ್ಬಿಟ್ಟ ಅಂತಂದ್ರೆ, ಹೋಗು, ಯೆಹೋವನು ನಿನ್ನ ಸಂಗಡ ಇರ್ಲಿ. ನೋಡ್ರಿ, ಎಂಥ ಒಂದು ಇಂಪ್ಯಾಕ್ಟ್ ಇಲ್ಲಿ ನೋಡ್ತೇವೆ. ಎಂಥ ಒಂದು ಒಂದು ಪ್ರಭಾವಶಾಲಿಯಾದಂತಹ ಒಂದು ವಿಷಯವನ್ನ ನಾವು ದಾವೀದನ ಜೀವನದಲ್ಲಿ ನೋಡ್ತೇವೆ. ಅಷ್ಟು ತನ್ನ ಅನುಭವವನ್ನು ಹೇಳಿದ ಕೂಡ್ಲೆ ಸೌಲ ಅವನನ್ನು ಎಷ್ಟು ನಿರುತ್ಸಾಹಗೊಳಿಸಿದ್ದ, ಅದೇ ಸೌಲ ಈಗ ಹೇಳ್ತಾ ಇದ್ದಾನೆ, ಹೋಗು, ದೇವ್ರ ನಿನ್ನ ಸಂಗಡ ಇರ್ಲಿ ಎಂಬುದಾಗಿ ಹೇಳುವುದನ್ನ ನಾವು ನೋಡುವಾಗ ಅಲ್ಲಿ ದೇವರ ಶಕ್ತಿಯ ಒಂದು ಪ್ರಭಾವ ಎಷ್ಟಿತ್ತು ಅಂತ ಹೇಳಿ ನಮ್ಗೆ ಕಂಡು ಬರ್ತದೆ. ನಕಾರಾತ್ಮಕವಾಗಿ ಮಾತಾಡಿದಂತಹ ಸೌಲ ಈಗ ಸಕಾರಾತ್ಮಕವಾಗಿ ದಾವೀದನನ್ನ ಯುದ್ಧ ಭೂಮಿಗೆ ಕಳಿಸ್ತಾ ಇದ್ದಾನೆ. ನೋಡ್ರಿ, ಎಂಥ ಒಂದು ವಿಶೇಷವಾದಂತಹ ಕಾರ್ಯ ಇಲ್ಲಿ ನಡೀತಾ ಇದೆ. ದಿಸ್ ಇಸ್ ಪಾಸಿಬಲ್ ಬಿಕಾಸ್ ಆಫ್ ದ ಪವರ್ ಆಫ್ ಗಾಡ್. ದೇವರ ಶಕ್ತಿ, ಜೀವುಳ್ಳಂತಹ ದೇವರ ಶಕ್ತಿಯ ಒಂದು ಅನುಭವ ದಾವೀದನ ಜೀವನದಲ್ಲಿ, ಮತ್ತು ಅದನ್ನ ಆತನ ಹೇಳುವಾಗ, ಆತನ ಸಾಕ್ಷಿಯನ್ನ ಹೇಳುವಾಗ ಇತರಿಗೂ ಸಹ ಅಷ್ಟೇ ಪ್ರೋತ್ಸಾಹಕಾರಿಯಾದಂತಹ ಒಂದು ಅನುಭವವಾಗಿತ್ತು ಅಂತೇಳಿ ನಮಗೆ ಇದರಿಂದ ಕಂಡು ಬರ್ತದೆ. ಆದ ಕಾರಣ ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ನಮಗೆ ಕೊಡಲ್ಪಟ್ಟಂತಹ ಪವಿತ್ರಾತ್ಮನ ಶಕ್ತಿಯ ಅರಿವುಳ್ಳವರಾಗಿರ್ಬೇಕು. ಪವಿತ್ರಾತ್ಮನ ಫಲಗಳನ್ನ ನಮ್ಮ ಜೀವನದಲ್ಲಿ ನಾವು ಫಲಿಸುತ್ತಾ ಇರಬೇಕಾದದ್ದು ಅಷ್ಟೇ ಅವಶ್ಯ. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ, ಈ 9 ಫಲಗಳನ್ನ ನಮ್ಮ ಜೀವನದಲ್ಲಿ ನಾವು ಹೊರಹೊಮ್ಮುತ್ತಾ ಇರಬೇಕು. ನಮ್ಮ ಜೀವನದಲ್ಲಿ ನಮ್ಮ ಜೀವಿತ ಹೇಗಿದೆ ಎಂಬುದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ.
ನಮ್ಮ ಜೀವನ ದಾವೀದನ ಹಾಗೆ ಫಲಪ್ರದವಾದ ಜೀವನ ಆಗಿದೆಯೋ, ಅಥವಾ ಇನ್ನೂ ನಾವು ಈ ಲೋಕದ ವಿಷಯಗಳಲ್ಲಿ ಸಿಕ್ಕು ಹಾಕಿಕೊಂಡಿದ್ದೇವೋ ಎಂಬುದನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಸೌಲನ ಹಾಗೆ ನಾವು ನಿರುತ್ಸಾಹಗೊಳಿಸುವಂಥವ್ರು ಅಥವಾ ನಿರುತ್ಸಾಹ ಹೊಂದಿದವರಾಗಿರೋದು ಬೇಡ. ಆಸ್ ಎ ಕಿಂಗ್ ಹಿ ವಾಸ್ ಜಸ್ಟ್ ವೆರಿ ಏನಂತಾರೆ ಅದಕ್ಕೆ, ನೀವು ಅಂತ ಹೇಳಿದ್ರೆ ಹಾಗೆ ಕುಳಿತುಕೊಂಡ್ಬಿಟ್ಟಿದ್ದ. ದಿನಾಲು ಬರ್ತಾ ಇದ್ದ ಗೊಲಿಯಾತ, ದಿನಾಲು ಚಾಲೆಂಜ್ ಕೊಡ್ತಾ ಇದ್ದ. ಆದ್ರೆ ದೇರ್ ವಾಸ್ ನೋ ರೆಸ್ಪಾನ್ಸ್ ಫ್ರಮ್ ಕಿಂಗ್ ಸಾಲ್. ಸೌಲ ಒಬ್ಬ ಅರಸನಾಗಿ ರೆಸ್ಪಾನ್ಸ್ ಕೊಡ್ಬೇಕಾಗಿತ್ತು, ಆದ್ರೆ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅವನಲ್ಲಿ ಶಕ್ತಿ ಇರ್ಲಿಲ್ಲ. ದೇವರ ಬಲವನ್ನ ಆತನು ಕಂಡುಕೊಂಡು ಅದರ ಅನುಭವವನ್ನ ಪಡೆದಿರಲಿಲ್ಲ. ಆದ ಕಾರಣ ಅವನು ಸುಮ್ಮನೆ ಕುಳಿತುಕೊಳ್ತಾ ಇದ್ದ. ಆದರೆ ದಾವೀದನು ಒಂದೇ ಸಾರಿ ಕೇಳಿದ್ಕೊಳ್ಳ ಅವನ ಮೈಯಲ್ಲಿ ಒಂಥರದ ಇದಾಯ್ತು, ರೋಮಾಂಚನ ಆಯ್ತು. ಅವನು ಹೇಳ್ದ, ಎಂಥ ವ್ಯಕ್ತಿಯನ್ನ ನಾನು ಬಿಡಬಾರ್ದು, ನನ್ನ ಜೀವನಂತ ದೇವರನ್ನ ಹೀಯಾಳಿಸೋದಕ್ಕೆ ನಾನು ಬಿಡಬಾರದು ಎಂಬುದಾಗಿ ಅವನು ಆ ಒಂದು ನಿರ್ಧಾರಕ್ಕೆ ಬಂದು ಮುಂದಿನ ಎಲ್ಲಾ ವಿಷಯಗಳನ್ನ ಆತನು ಮಾಡುವುದನ್ನ ನಾವು ಇಲ್ಲಿ ಕಂಡುಕೊಳ್ತೇವೆ. ನೋಡ್ರಿ, ಎಂಥ ಅನುಭವ, ಎಂಥ ವಿಶ್ವಾಸ ಆ ಜೀವನಂತ ದೇವರಲ್ಲಿ. ಮುಂದೆ ಕೇವಲ ಮಾತಾಡದೆ ಕೃತಿಗಳಿದು ಬಿಟ್ಟ ಅವನು. ಅರಸ ಅವನಿಗೆ ಹೋಗನ್ನು ಅಷ್ಟೇ ಸಾಕಾಗಿತ್ತು, ಅವನು ಹೊರಟೇ ಬಿಟ್ಟ. ಯುದ್ಧದ ಭೂಮಿಗೆ ಹೋಗಿ ಅಲ್ಲಿ ಏನ್ ಮಾಡ್ದ ಅಂತ ಹೇಳಿ ನಿಮ್ಮೆಲ್ಲರಿಗೂ ಗೊತ್ತದೆ. ಅವನು ಹೋಗಿ ಗೊಲಿಯಾತನಿಗೆ ಒಂದು ಚಾಲೆಂಜ್ ಕೊಡ್ತಾನೆ. ಆತನು ಹೇಳುವಂತಹ ಮಾತುಗಳನ್ನ ಓದ್ಲಿಕ್ಕೆ ಸಮಯ ಇಲ್ಲ, ಯಾಕಂದ್ರೆ ಈಗಾಗಲೇ 8:50 ಇರ್ಲಿ. ಆದ ಕಾರಣ ಅಲ್ಲಿ ಏನಾಯ್ತು ಅಂತ ಹೇಳಿ ನಾವು ನೋಡುವಾಗ, ಜೀವನಂತಹ ದೇವರ ಹೆಸರಿನಲ್ಲಿ ನಾನು ಬಂದಿದ್ದೇನೆ ಎಂಬುದಾಗಿ ಹೇಳ್ತಾನೆ. ದಟ್ ಈಸ್ ಹಿಸ್ ರೆಸ್ಪಾನ್ಸ್. ಸೈತಾನನನ್ನ ಎದುರಿಸಬೇಕಾದ್ರೆ ಜೀವನಂತ ದೇವರ ಶಕ್ತಿಯಿಂದ ನಾವು ಯಾವಾಗ್ಲೂ ಎದುರಿಸಬೇಕಾದದ್ದು ಅವಶ್ಯ ಅಂತೇಳಿ ಇಲ್ಲಿ ನಾವು ಕಾಣ್ತೇವೆ. ಗೊಲಿಯಾತನನ್ನ ಕೊಂದು ಅವನ ಖಡ್ಗದಿಂದಲೇ ಅಥವಾ ಅವನ ಕತ್ತಿಯಿಂದಲೇ ಅವನ ರುಂಡವನ್ನ ಹಾರಿಸಿ ಆತನು ಇಸ್ರಾಯೇಲರಿಗೆ ಒಂದು ದೊಡ್ಡ ಜಯವನ್ನ ದೇವರಲ್ಲಿ ಕೊಟ್ಟನು ಎಂಬುದಾಗಿ ಅಲ್ಲಿ ನಾವು ಕಾಣ್ತೇವೆ. ಹೀಗಿರುವಾಗ ನಮಗೆ ಇರ್ತಕ್ಕಂಥ ಪಾಠ, ದಾವೀದನು ಮಾಡಿದಂತಹ ಮೊದಲೇ ಮಾತು, ಅದರಲ್ಲಿ ಎಷ್ಟು ಅದ್ಭುತವಾದಂತಹ ಅನುಭವ, ಎಷ್ಟು ದೊಡ್ಡ ಮಹಾ ಜಯ ಇಸ್ರಾಯೇಲಿಗೆ ಉಂಟಾಯಿತು. ಜೀವನಂತಹ ದೇವರನ್ನು ಹೀಯಾಳಿಸುವಂತಹ ಒಬ್ಬ ಎತ್ತರನಾದಂತಹ ಒಬ್ಬ ವ್ಯಕ್ತಿ ಆತನು ಬಿದ್ದು ಹೋದ, ಸತ್ತು ಹೋದ. ಮತ್ತು ಆತನು ಹೇಳಿದ ಹಾಗೆ ಇಡೀ ಫಿಲಿಸ್ಟಿಯರು ಅವನಿಗೆ, ಇಡೀ ಇಸ್ರಾಯೇಲರಿಗೆ ಶರಣರಾದ್ರ ಅಂತ ಹೇಳಿ ನಾವು ಅಲ್ಲಿ ಕಾಣ್ತೇವೆ. ಈ ರೀತಿಯಾಗಿ ದೊಡ್ಡ ಒಂದು ಮಹಾಜಯವನ್ನು ದೇವರು ಅಲ್ಲಿ ಇಸ್ರಾಯೇಲರಿಗೆ ಕೊಡ್ತಾನೆ ದಾವೀದನ ಮೂಲಕವಾಗಿ ಅಂತ ಹೇಳಿ. ನಮ್ಮ ನಂಬಿಕೆ ಹೇಗಿದೆ? ನಮ್ಮ ಜೀವಿತಗಳಲ್ಲಿ ನಾವು ಜಯ ಹೊಂದುತ್ತಾ ಇದ್ದೇವೋ? ನಮ್ಮ ನಂಬಿಕೆ ಹೇಗಿದೆ? ಮೊದಲೇ ಪ್ರಶ್ನೆ. ನಾವು ನಮ್ಮ ಜೀವನದಲ್ಲಿ, ಅನುದಿನದ ಜೀವನದಲ್ಲಿ ಕ್ಷಣ ಕ್ಷಣಕ್ಕೂ ನಾವು ಜಯ ಹೊಂದ್ತಾ ಇದ್ದೇವೋ ಅಥವಾ ಸೋಲನ್ನು ಅನುಭವಿಸ್ತಾ ಇದ್ದೇವೆ? ಎರಡರಲ್ಲಿ ಒಂದಿರ್ಲೇಬೇಕು. ನಾವು ಜಯವನ್ನು ಹೊಂದ್ತಾ ಇದ್ದೇವೆ, ಇಲ್ಲದೆ ಹೋದ್ರೆ ಸೋಲನ್ನು ಅನುಭವಿಸ್ತಾ ಇದ್ದೇವೆ. ನಮ್ಮ ಸ್ಥಿತಿ ಹೇಗಿದೆ ಎಂಬುದನ್ನು ನಾವು ತಿಳ್ಕೊಳ್ಳೋಣ, ಪರೀಕ್ಷೆ ಮಾಡಿಕೊಳ್ಳೋಣ, ನಮ್ಮನ್ನ ಸರಿಪಡಿಸಿಕೊಳ್ಳೋಣ. ದೇವರ ವಾಕ್ಯದ ನೆರಳಿನಲ್ಲಿ, ದೇವರ ಆತ್ಮನ ಶಕ್ತಿಯಲ್ಲಿ ನಮ್ಮ ಜೀವಿತಗಳನ್ನ ನಾವು ಸರಿಪಡಿಸಿಕೊಂಡು ದೇವರ ಮಹಿಮೆಗಾಗಿ ಯೋಗ್ಯ ಪಾತ್ರೆಗಳಾಗಿ ನಾವು ಉಪಯೋಗಿಸಲ್ಪಡೋಣ. ಅಷ್ಟೇ ಅಲ್ಲದೆ ದೇವರ ಸ್ತುತಿ ಆರಾಧನೆ ನಮ್ಮಲ್ಲಿ ಉಂಟು. ದಾವೀದನಲ್ಲಿ ಏನಿತ್ತು? ಆತನು ಕುರಿಗಳನ್ನು ಕಾಯ್ತಿರುವಾಗ ಅವನು ಮಾಡ್ತಾ ಇರುವಂತಹ ಒಂದು ವಿಷಯ ಏನಾಗಿರ್ಬಹುದು ಅಂತಂದ್ರೆ, ದೇವರನ್ನ ಸ್ತುತಿಸಿ ಕೊಂಡಾಡುವಂತಹ ಒಂದು ಸೆಷನ್ ಇರಬಹುದು ಅಂತ ಅನಿಸ್ತದ ನಮ್ಗೆ. ಯಾಕಂದ್ರೆ ಹಿ ನ್ಯೂ ಗಾಡ್ ಸೋ ಕ್ಲೋಸ್ಲಿ. ಆದ ಕಾರಣ ನಮ್ಮಲ್ಲಿ ದೇವರ ಸ್ತುತಿ ಆರಾಧನೆ ಉಂಟು ಎಂಬುದನ್ನು ನಾವು ತಿಳ್ಕೊಳ್ಳೋಣ. ಈ ದಿವಸಗಳಲ್ಲಿ ಈ ಒಂದು ಸ್ತುತಿ ಆರಾಧನೆ ನಮ್ಮ ಕ್ರಿಸ್ತಿಯ ವ್ಯಕ್ತಿಗಳಲ್ಲಿ ಅಥವಾ ಕುಟುಂಬಗಳಲ್ಲಿ ಎಷ್ಟಿದೆ ಎಂಬುದನ್ನು ನಾವು ತಿಳ್ಕೊಳ್ಬೇಕಾದದ್ದು ಬಹಳ ಅವಶ್ಯ. ಹೌ ಮಚ್ we praise God, how much we worship God, how much we enjoy the presence of God ಎಂಬುದನ್ನ ನಾವು ತಿಳ್ಕೊಳ್ಬೇಕಾದದ್ದು ಬಹಳ ಅವಶ್ಯ. ಸ್ತುತಿ ಆರಾಧನೆ ದೇವರಿಗೆ ನಾವು ಮಾಡಬೇಕಾದದ್ದು ಬಹಳ ಅವಶ್ಯ ಎಂಬುದನ್ನ ಇಲ್ಲಿ ನಾವು ಕಂಡುಕೊಳ್ತೇವೆ. ದಾವೀದನ ವಿಷಯವಾಗಿ ಸಾಕ್ಷಿ ಹೇಳುವಂತಹ ಸೌಲನ ಸೇವಕ ಹೇಳುವಂತಹ ಒಂದು ಮಾತನ್ನ ಇಲ್ಲಿ ನಾವು ನೋಡೋಣ. 16ನೇ ಅಧ್ಯಾಯ 18ನೇ ವಚನ. ಇಲ್ಲಿ ದಾವೀದನ ವಿಷಯವಾಗಿ 16ನೇ ಅಧ್ಯಾಯ 18ನೇ ವಚನದಲ್ಲಿ ಸೌಲನ ಒಬ್ಬ ಸೇವಕ ಹೇಳುವಂತಹ ಒಂದು ಮಾತುಗಳನ್ನ ಸ್ವಲ್ಪ ನಾವು ಕೇಳಿದ್ರೆ ನಮ್ಗೆ ಇನ್ನೂ ಹೆಚ್ಚಾದಂತ ಪ್ರೋತ್ಸಾಹ ಸಿಗ್ತದೆ. ನೋಡ್ರಿ, ದಾವೀದನ ವಿಷಯವಾಗಿ ಸೌಲನ ಸೇವಕ ಏನ್ ಹೇಳ್ತಾನೆ ಎನ್ನುವಂತಹದ್ದನ್ನು 16ನೇ ಅಧ್ಯಾಯ, ಒಂದು ಅಧ್ಯಾಯ ಹಿಂದೆ ಬರ್ರಿ. ಈಗ 17ನೇ ಅಭ್ಯಾಸ ಮಾಡ್ತಾ ಇದ್ದೀವಿ. 16ನೇ ಅಧ್ಯಾಯದ 18ನೇ ವಚನದಲ್ಲಿ ಅವನೇನ್ ಹೇಳ್ತಾನಂತಂದ್ರೆ, ಸೇವಕರಲ್ಲೊಬ್ಬನು ಅವನಿಗೆ, ಬೆತ್ಲೆಹೇಮಿನವನಾದ ಇಷಯನ ಮಗನನ್ನು ನೋಡಿದ್ದೇನೆ, ಅವನು
ಚೆನ್ನಾಗಿ ಬಾರಿಸಬಲ್ಲವನು ಎಂಬುದಾಗಿ. ಮೊದಲೇ ಒಂದು ಕ್ವಾಲಿಟಿ ಆಫ್ ಡೇವಿಡ್ ವಾಸ್ ಹಿ ವಾಸ್ ಪ್ಲೇಯಿಂಗ್ ದ ಹಾರ್ಪ್. ಅಲ್ಲಿ ನಾವು ನೋಡ್ತೇವೆ ಆತನು ಆ ಒಂದು ವಾದ್ಯವನ್ನ ಬಾರಿಸುವಂತಹ ವ್ಯಕ್ತಿ ಆಗಿದ್ದ ಎಂಬುದಾಗಿ ನಮಗ ಅಲ್ಲಿ ಕಿನ್ನರಿ ವಾದ್ಯ ಅಂತಂದ್ರೆ ಕಿನ್ನರಿ ಬಾರಿಸುವಂತಹ ಒಂದು ವರವುಳ್ಳಂತಹ ವ್ಯಕ್ತಿ ಯಾರಾಗಿದ್ರು ಅಂತಂದ್ರೆ ದಾವೀದನಾಗಿದ್ದ. ಎರಡನೇದಾಗಿ ಅವನ ಬಗ್ಗೆ ಏನ್ ಹೇಳ್ತಾನೆ ನೋಡ್ರಿ, ಪರಾಕ್ರಮಶಾಲಿಯು ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಹಿ ವಾಸ್ ಆಲ್ರೆಡಿ ನೋನ್ ಫಾರ್ ಹಿಸ್ ಬ್ರೇವರಿ. ಕುರಿಗಳನ್ನ ಕಾಯುವಂತಹ ಒಬ್ಬ ವ್ಯಕ್ತಿ ಅವನು ಒಬ್ಬ ಪರಾಕ್ರಮಶಾಲಿ ಆಗಿದ್ದಾನಂತ ಹೇಳಿ ಜನರಿಗೆ ಗೊತ್ತಿತ್ತು ಅಂತ ಹೇಳಿದ್ರ ಅರ್ಥ. ಅವನೇನು ಹೇಳ್ತಾನೆ, ಸೌಲನಿಗೆ ಏನ್ ಹೇಳ್ತಾನೆ, ನನಗೆ ಸಿಂಹ ಬಂತು, ಕರಡಿ ಬಂತು, ನಾನು ಹೀಗೆ ಮಾಡಿದಂತೆ. ಆದ್ರೆ ಆಲ್ರೆಡಿ ಪೀಪಲ್ ನ್ಯೂ ಅಬೌಟ್ ಇಟ್ ಅಂತ ಹೇಳಿದ್ರ ಅರ್ಥ. ಈ ರೀತಿಯಾಗಿ ಅವನು ಪರಾಕ್ರಮಶಾಲಿ ಆಗಿದ್ದ. ಮೂರನೇದಾಗಿ ರಣಶೂರನೂ ಆಗಿದ್ದ ಅಂತ ಹೇಳ್ತಾನೆ. ಆಮೇಲೆ ನಾಲ್ಕನೇದಾಗಿ ಏನ್ ಹೇಳ್ತಾನಂತಂದ್ರೆ ಅವನು ವಾಕ್ಚಾತುರ್ಯವುಳ್ಳವನಾಗಿದ್ದ. ಅಂದ್ರೆ ಮಾತಾಡ್ಲಿಕ್ಕೆ ಅವನಿಗೆ ಬರ್ತಿತ್ತು. ನೋಡ್ರಿ, ಸೌಲನ್ ಮಾತಾಡುವಾಗ ಎಷ್ಟು ಸಲೀಸಾಗಿ ಆತನು ಮಾತಾಡ್ತಾನೆ, ವಾಕ್ಚಾತುರ್ಯವುಳ್ಳವನಾಗಿದ್ದ. ಅಷ್ಟೇ ಅಲ್ಲದೆ ಸುಂದರನು, ಯೆಹೋವನ ಅನುಗ್ರಹವನ್ನ ಹೊಂದಿದವನು. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ಎಲ್ಲಾ ವಿಷಯಗಳಲ್ಲಿ ಕೊನೆಯದಾಗಿರ್ತಕ್ಕಂತಹ ಒಂದು ವಿಚಾರ ಅದು ಬಹಳ ಮುಖ್ಯವಾದಂಥದ್ದು. ದೇವರಿಂದ ಜೀವವುಳ್ಳಂತಹ ದೇವರ ಅನುಗ್ರಹವನ್ನ ಹೊಂದಿದಂಥವನಾಗಿದ್ದ. ಜೀವವುಳ್ಳಂತಹ ದೇವರ ಆಶೀರ್ವಾದಕ್ಕೆ ಪಾತ್ರನಾದಂತಹ ಒಬ್ಬ ವ್ಯಕ್ತಿ ಆಗಿದ್ದ. ಯಾರಂತಂದ್ರೆ ದಾವೀದ. ನೋಡಿ, ಎಷ್ಟು ಒಳ್ಳೆಯ ಮಾತುಗಳನ್ನ ನಾವು ದಾವೀದನ ವಿಷಯದಲ್ಲಿ ಕಾಣ್ತೇವೆ. ಈ ರೀತಿಯಾಗಿ ಯೆಹೋವನ ಅನುಗ್ರಹವನ್ನ ಹೊಂದಿದಂತಹ ವ್ಯಕ್ತಿ ದಾವೀದನಾಗಿದ್ದ. ಅದು ಈ ದಿವಸಗಳಲ್ಲಿ ನಾವೇನಾಗಿದ್ದೇವೆ ಎಂಬುದನ್ನು ನಾವು ತಿಳ್ಕೊಳ್ಳೋಣ. ನಮ್ಮ ನಂಬಿಕೆ ಹೇಗಿದೆ? ನಮ್ಮ ಜೀವಿತಗಳಲ್ಲಿ ನಾವು ಜಯ ಹೊಂದ್ತಾ ಇದ್ದೇವೋ ಅಥವಾ ಸೋಲನ್ನು ಹೊಂದ್ತಾ ಇದ್ದೇವೋ? ನಮ್ಮ ಸ್ತುತಿ ಹೇಗಿದೆ? ದೇವರನ್ನ ನಾವು ಕೊಂಡಾಡ್ತಾ ಇದ್ದೇವೋ ಅಥವಾ ಇಲ್ಲವೋ? ನಾವು ಪರಾಕ್ರಮಶಾಲಿಗಳಾಗಿದ್ದೇವೋ? ಧೈರ್ಯದಿಂದ ನಾವು ಈ ಲೋಕದಲ್ಲಿ ಬಾಳ್ತಾ ಇದ್ದೇವೋ ಕ್ರಿಸ್ತಿಯ ಒಂದು ನಂಬಿಕೆಯಲ್ಲಿ? ಅಥವಾ ನಾವು ಹೆದರಿ ನಾವು ಧೈರ್ಯ ಕಳ್ಕೊಳ್ತಾ ಇದ್ದೇವೆ? ಅಷ್ಟೇ ಅಲ್ಲದೆ ನಾವು ವಾಕ್ಚಾತುರ್ಯವುಳ್ಳವರಾಗಿದ್ದೇವೆ. ಅಂದ್ರೆ ಯೇಸು ಸ್ವಾಮಿಯ ಸುವಾರ್ತೆಯನ್ನ ಯಾವ ರೀತಿಯಾಗಿ ನಾವು ದೇವರಿಗೆ, ಇತರರಿಗೆ, ಕ್ರಿಸ್ತನನ್ನ ನಂಬದಂತ ತಿಳಿಯದಂತ ಜನರಿಗೆ ನಾವು ಹೇಳುವುದಕ್ಕೆ ವಾಕ್ಚಾತುರ್ಯವುಳ್ಳವರಾಗಿದ್ದೆವು. ಮಾತಿನಿಂದ ನಾವು ಅವರಿಗೆ ತಿಳಿಸ್ಲಿಕ್ಕೆ ಶಕ್ತರಾಗಿದ್ದೆವು ಎಂಬುದನ್ನ ನಾವು ನೋಡ್ಕೊಳ್ಳೋಣ. ನಾವು ದೇವರ ಅನುಗ್ರಹವನ್ನ ಹೊಂದಿದ್ದೆವು. ಸುಂದರರು ಅಂತಂದ್ರೆ ದೈಹಿಕವಾದಂತ ಸೌಂದರ್ಯ ಇಂಪಾರ್ಟೆಂಟ್ ಅಲ್ಲ. ನೀವು ಜ್ಞಾನೋಕ್ತಿಗಳ ಪುಸ್ತಕ ಓದಿದ್ರಲ್ಲಿ ಒಂದು ಸುಂದರವಾದ ವಚನ ಇದೆ. ಅಲ್ಲೇನ್ ಹೇಳ್ತಾನಂತಂದ್ರೆ, ಬ್ಯೂಟಿ ಈಸ್ ಸ್ಕಿನ್ ಡೀಪ್. ಬ್ಯೂಟಿ ಅಥವಾ ಸೌಂದರ್ಯ ಎನ್ನುವಂಥದ್ದು ಏನಂತಂದ್ರೆ ಅದು ಒಂದು ಇಟ್ ಇಸ್ ಜಸ್ಟ್ ಸ್ಕಿನ್ ಡೀಪ್. ಅಂದ್ರೆ ಚರ್ಮದ ಒಂದು ಎಷ್ಟು ಅದ್ರ ಅಗಲ ಇರ್ತದ ಅಷ್ಟೇ ಇರ್ತದಂತ. ಆದ ಕಾರಣ ಅದು ಮುಖ್ಯ ಅಲ್ಲ. ಇವತ್ತಿರ್ತದೆ, ನಾಳೆ ಇರ್ಲಿಕ್ಕಿಲ್ಲ. ಅದು ಇರ್ತದೆ, ಆಮೇಲೆ ಅದು ಮುಪ್ಪಾಗಿ ಹೋಗ್ಬಿಡ್ತದೆ. ಆದರೆ ಆತ್ಮೀಯ ಸೌಂದರ್ಯ ದಟ್ ಈಸ್ ಫಾರ್ ಎವರ್. ಅದನ್ನ ನಾವು ತಿಳ್ಕೊಂಡಿರೋಣ. ಆತ್ಮೀಯ ರೀತಿಯಲ್ಲಿ ನಾವು ಸುಂದರರಾಗಿರ್ಬೇಕು. ದೇವರ ದೃಷ್ಟಿಯಲ್ಲಿ ನಾವು ಸುಂದರರಾಗಿರ್ಬೇಕು. ಅದಕ್ಕಾಗಿ ನಾವು ಯಾವಾಗಲೂ ಪ್ರಯತ್ನ ಮಾಡಿರ್ಬೇಕಾದದ್ದು ಅವಶ್ಯ. ಈ ರೀತಿಯಾಗಿ ಇಂತಹ ಅದ್ಭುತ ವಿಷಯಗಳನ್ನು ಹೊಂದಿದಂತ ದಾವೀದನ ಮೊದಲೇ ಮಾತು ಎಷ್ಟು ಅದ್ಭುತವಾಗಿತ್ತು ಅಂತ ಹೇಳಿ ನಮಗ ಇದರಿಂದ ಕಂಡು ಬರ್ತದೆ. ಆತನು ಯಾವುದೇ ರೀತಿಯಾಗಿ ತನ್ನ ವಿಷಯವಾಗಿ ಜಂಬದ ಮಾತುಗಳನ್ನು ಹೇಳಿಲ್ಲ. He did not boast about himself. ತನ್ನ ಬಗ್ಗೆ ನಾನು ಮಾಡಿದೆ ಎಂಬುದಾಗಿ ಎಂದಿಗೂ ಅಲ್ಲಿ ಹೇಳುವುದು ನಾವು. ಆದ್ರೆ ಜೀವವುಳ್ಳಂತಹ ದೇವರು ನನಗೆ ಸಹಾಯ ಮಾಡಿದ, ನನಗೆ ಅನುಗ್ರಹಿಸಿದ, ನನಗೆ ಆಶೀರ್ವಾದ ಕೊಟ್ಟ. ಆತನ ಸಾನ್ನಿಧ್ಯದಿಂದ, ಆತನ ಶಕ್ತಿಯಿಂದ ನಾನು ಇವುಗಳನ್ನ ಮಾಡಿದೆ ಎಂಬುದಾಗಿ ಆತನ ಹೇಳ್ತಾನೆ. ನಮ್ಮ ಮಾತುಗಳು ಈ ದಿವಸದಲ್ಲಿ ಹೇಗಿವೆ? ಆರ್ ವಿ ಗಿವಿಂಗ್ ಗ್ಲೋರಿ ಟು ಗಾಡ್? ದೇವರಿಗೆ ನಾವು ಮಹಿಮೆಯನ್ನ ಸಲ್ಲಿಸ್ತಾ ಇದ್ದೇವೆ? ಅಥವಾ ನಾನು ಮಾಡ್ತೇನೆ, ನಾನು ಕಳಿಸ್ತೇನೆ, ನಾನು ನೋಡ್ತೇನೆ, ನಾನು ಮಾಡ್ತೇನೆ ಎಂಬುದು ಬೇಡ. ನಮ್ಮ ಶಕ್ತಿಯಿಂದ ನಾವು ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಆದ್ರೆ ದೇವರ ಶಕ್ತಿಯಿಂದ ಎಲ್ಲವನ್ನ ಮಾಡ್ಲಿಕ್ಕೆ ಸಾಧ್ಯ. ಆದ ಕಾರಣ ಪೌಲನು ಫಿಲಿಪಿಯವರಿಗೆ ಬರೆದ ಪತ್ರ 4ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಹೂ ಸ್ಟ್ರೆಂಗ್ಥನ್ಸ್ ಮೀ. ನನ್ನನ್ನ ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲವುಗಳನ್ನ ಮಾಡ್ಲಿಕ್ಕೆ ನಾನು ಶಕ್ತನಾಗಿದ್ದೇನೆ. ದಿಸ್ ಇಸ್ ದ ಬ್ಯೂಟಿ ಆಫ್ ದ ಬೀಯಿಂಗ್ ಇನ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡು ನಾವು ಎಲ್ಲವುಗಳನ್ನ ಮಾಡ್ಲಿಕ್ಕೆ ಶಕ್ತರಾಗಿದ್ದೇವೆ ಎಂಬಂತಹ ಪೌಲನ ಅನುಭವ
ದಾವೀದನ ಅನುಭವ ಆಗಿತ್ತು ಎಂಬುದನ್ನ ಇಲ್ಲಿ ನಾವು ಕಂಡುಕೊಳ್ತೇವೆ. ಈ ರೀತಿಯಾಗಿ ನಾವು ಯಾವಾಗಲೂ ದೇವರನ್ನ ನಾವು ಪ್ರಶಂಸಿಸುವವರಾಗಿರ್ಬೇಕಾದದ್ದು ಬಹಳ ಅವಶ್ಯ. ಆದ ಕಾರಣ ದೇವರು ಅವನಿಗೆ ಒಂದು ಮಾತು ಕೊಡ್ತಾನೆ, ಅವನಿಗೆ ಒಂದು ಟೈಟಲ್ ಕೊಡ್ತಾನೆ. ಏನಂತ ಹೇಳಿ, ಇವನು ನನಗೆ ಇಷ್ಟವಾದಂತ ಅಥವಾ ಇಷ್ಟನಾದಂತ ನನ್ನ ಮನುಷ್ಯನೆಂಬುದಾಗಿ ಆತನ ಹೇಳ್ತಾನೆ. ಇವನು ನನ್ನ ಇಷ್ಟಾರ್ಥವನ್ನ ನೆರವೇರಿಸುವವನು ಎಂಬುದಾಗಿ ದಾವೀದನ ಬಗ್ಗೆ ಆತನ ಹೇಳ್ತಾನೆ. ಇವನು ನನಗೆ ಒಪ್ಪುವ ಮನುಷ್ಯ, ದ ಮ್ಯಾನ್ ಆಫ್ಟರ್ ಗಾಡ್ಸ್ ಓನ್ ಹಾರ್ಟ್, ದ ಮ್ಯಾನ್ ಆಫ್ಟರ್ ಗಾಡ್ಸ್ ಓನ್ ಹಾರ್ಟ್, ನನಗೆ ಒಪ್ಪುವ ಮನುಷ್ಯನೆಂಬುದಾಗಿ ದಾವೀದನ ವಿಷಯವಾಗಿ ದೇವರು ಹೇಳುವುದನ್ನ ನಾವು ನೋಡುವಾಗ ಎಷ್ಟು ವಿಶೇಷವಾದಂತ ಸಂಗತಿಗಳನ್ನ ದಾವೀದನ ಜೀವನದಲ್ಲಿ ಮತ್ತು ಅವನು ಆಡಿದಂತ ಮೊದಲೇ ಮಾತಿನ ಹಿನ್ನೆಲೆಯಾಗಿ ಇಷ್ಟೆಲ್ಲ ವಿಷಯಗಳನ್ನ ನಾವು ನೋಡುತ್ತೇವೆ. ಕೀರ್ತನೆಗಳಲ್ಲಿ ನಾವು 150 ಕೀರ್ತನೆಗಳಲ್ಲಿ 73 ಕೀರ್ತನೆಗಳನ್ನ ಅವನೇ ಬರೆದಿದ್ದಾನೆ. ಔಟ್ ಆಫ್ 150, 73 ಆರ್ ರಿಟನ್ ಬೈ ಹಿಮ್ ಓನ್ಲಿ. ಅಂದ್ರೆ ಹೌ ಮಚ್ ಸ್ಟಫ್ ಹಿ ಹಸ್ ಗಾಟ್ ಟು ಪ್ರೇಸ್ ಗಾಡ್ ಇನ್ ದ ಬುಕ್ ಆಫ್ ಸಾಮ್ಸ್. ಕೀರ್ತನೆಗಳಲ್ಲಿ ದೇವರಿಗೆ ಕೀರ್ತಿಸುವುದಕ್ಕಾಗಿ, ಸ್ತುತಿಸುವುದಕ್ಕಾಗಿ, ಕೊಂಡಾಡುವುದಕ್ಕಾಗಿ, ಗೌರವಿಸುವುದಕ್ಕಾಗಿ, ಘನಪಡಿಸುವುದಕ್ಕಾಗಿ ಅವನಲ್ಲಿ ಎಷ್ಟು ವಿಷಯಗಳು ತುಂಬಿದ್ದವು ಎಂಬುದಾಗಿ ಇದರಿಂದ ಕಂಡು ಬರ್ತದೆ. ಒಂದು ಕೀರ್ತನೆ ನೀವು ಬರೀರಿ, ನಿಮ್ಗೆ ಗೊತ್ತಾಗ್ತದೆ. ಒಂದು ಹಾಡು ಬರೀರಿ, ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಕಠಿಣ ಆಗಿದೆ ಅಂತ ಹೇಳಿ. ಆದರೆ ಇಲ್ಲಿ ದಾವೀದನ ವಿಷಯವಾಗಿ ನಾವು ನೋಡುವಾಗ 73 ಔಟ್ ಆಫ್ 150 ಸಾಮ್ಸ್ ಆರ್ ರಿಟನ್ ಬೈ ಹಿಮ್. ಅದರಲ್ಲಿಯೂ ಸಹ 119ನೇ ಕೀರ್ತನೆ ಬಹಳ ದೊಡ್ಡದಾದಂತಹ ಒಂದು ಅಧ್ಯಾಯ ಉಳ್ಳಂತಹ ಒಂದು ಕೀರ್ತನೆಯನ್ನು ಸಹ ಅವನೇ ಬರೆದಿದ್ದಾನೆ. ಮೊದಲನೇ ಕೀರ್ತನೆ ಅವನು ಬರೆದಿದ್ದಾನೆ, 23ನೇ ಕೀರ್ತನೆಯನ್ನು ಅವನೇ ಬರೆದಿದ್ದಾನೆ, 46ನೇ ಕೀರ್ತನೆಯನ್ನು ಅವನೇ ಬರೆದಿದ್ದಾನೆ. ನೋಡ್ರಿ ಎಷ್ಟು ಅದ್ಭುತವಾದಂತಹ ವಿಷಯಗಳನ್ನ ನಾವು ದಾವೀದನಲ್ಲಿ ಕಂಡುಕೊಳ್ತೇವೆ. ಈ ರೀತಿಯಾಗಿ ಪ್ರಶಂಸಿಸುವಂತಹ, ದೇವರನ್ನ ಪ್ರಶಂಸಿಸುವಂತಹ ವ್ಯಕ್ತಿ ದಾವೀದನಾಗಿದ್ದ. ಅಷ್ಟೇ ಅಲ್ಲದೆ ತಾನು ತಪ್ಪು ಮಾಡಿದಾಗ ಅಥವಾ ಅಪರಾಧ ಮಾಡಿದಾಗ ಅಥವಾ ಪಾಪ ಮಾಡಿದಾಗ ಅದನ್ನ ಸಮರ್ಥಿಸಿಕೊಳ್ಳಲಿಲ್ಲ. ನೆನ್ಪಿಟ್ಕೊಡ್ರಿ, ಎಷ್ಟೋ ಸಲ ನಾವೇನ್ ಮಾಡ್ತೇವೆ, ನಾವು ಮಾಡಿದ್ದು ಸರಿ, ತಪ್ಪಿದ್ರು ಅದನ್ನ ಸರಿ ಅಂತ ಹೇಳಿ ನಾವು ಪ್ರತಿಪಾದಿಸಲಿಕ್ಕೆ ಪ್ರಯತ್ನಿಸ್ತೇವೆ. ಆದರೆ ದಾವೀದನಾದ್ರೂ ಅವನ ದೇವರು ನಾತಾನ್ ಪ್ರವಾದಿಯನ್ನು ಕಳಿಸಿಕೊಟ್ಟಾಗ ಅವನು ಮಾಡಿದಂತಹ ಪಾಪದ ವಿಷಯವಾಗಿ ಅವನಿಗೆ ತಿಳಿಸಿಕೊಟ್ಟಾಗ ದಾವೀದನು ಏನ್ ಹೇಳ್ತಾನೆ, ಬಹಳ ವಿಶೇಷವಾದಂತಹ ಮಾತುಗಳನ್ನ ಆತನು ಅಲ್ಲಿ ನುಡಿಯುವುದನ್ನ ನಾವು 2 ವಚನಗಳನ್ನ ನೋಡಿ ಬಿಡೋಣ. ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ ಅವನ ಹೃದಯ ಹೇಗಿತ್ತು ಅಂತ ಹೇಳಿ. ಅಷ್ಟೊಬ್ಬ ದೊಡ್ಡ ಅರಸನಾಗಿದ್ದ ಅಂಥ ವ್ಯಕ್ತಿ ಈಗ ಅವನು ಏನ್ ಹೇಳ್ತಾನೆ, 51ನೇ ಕೀರ್ತನೆ ಕ್ಷಮಿಸ್ರಿ, there was some interruption. 51ನೇ ಅಧ್ಯಾಯದಲ್ಲಿ ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು, ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು, ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು, ನನ್ನ ದೋಷವನ್ನ ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ, ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ, ಕೇವಲ ನಿನಗೇ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ, ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರುತ್ತದಲ್ಲ ಎಂಬುದಾಗಿ ದಾವೀದನು ತನ್ನ ತಪ್ಪಿನ ಅರಿವಾಗಿ ಇಲ್ಲಿ ದೇವರ ಮುಂದೆ ತನ್ನ ತಪ್ಪನ್ನ ಒಪ್ಪಿಕೊಳ್ಳುವುದನ್ನ ನಾವು ನೋಡುವಾಗ, ದೇವರು ಅವನಿಗೆ ನಾನು ಒಪ್ಪಿದ ಮನುಷ್ಯ ಅಂತ ಹೇಳಿ ಹೇಳಿದ್ದು ಎಷ್ಟು ಉಚಿತ ಅಂತ ಹೇಳಿ ನಮಗ ಇಲ್ಲಿ ಕಂಡು ಬರ್ತದೆ. ತಪ್ಪು ಮಾಡಿದ್ರು ಕೂಡ ಆ ತಪ್ಪನ್ನು ಅವನು ಸಮರ್ಥಿಸಿಕೊಳ್ಳಲಿಲ್ಲ. ಆದ್ರೆ ದೇವರ ಮುಂದೆ ಆತನು ಮೊಣಕಾಲೂರಿ ತಲೆಬಾಗಿದವನಾಗಿ ಅದನ್ನ ಒಪ್ಪಿಕೊಳ್ತಾನೆ. ಹೌದು ಸ್ವಾಮಿ, ನಾನು ಕ್ಷಮಿಸು, ನಾನು ತಪ್ಪು ಮಾಡಿದ್ದೇನೆ, ನಿನಗೇ ತಪ್ಪು ಮಾಡಿದ್ದೇನೆ, ನಿನ್ನ ವಿರುದ್ಧವಾಗೇ ನಾನು ಪಾಪ ಮಾಡಿದ್ದೇನೆ, ನಾನು ಕ್ಷಮಿಸು. ನೋಡ್ರಿ, ಇಂಥ ಒಂದು ಜೀವನ ದಾವೀದದಾಗಿತ್ತು. ಆದ ಕಾರಣ ದೇವರು ಅವನಿಗೆ ನನಗೆ ಒಪ್ಪಿದ ಮನುಷ್ಯ ಎಂಬುದಾಗಿ ಹೇಳಿದ. ಆದ ಕಾರಣ ನಮ್ಮ ಜೀವನೂ ಸಹ ನಾವು ತಪ್ಪಿದ್ರೂ ಕೂಡ ನಮ್ಮ ತಪ್ಪನ್ನ ಸಮರ್ಥಿಸಿಕೊಳ್ಳೋದು ಬೇಡ, ಆದ್ರೆ ಅದನ್ನ ಒಪ್ಪಿಕೊಂಡು ಅರಿಕೆ ಮಾಡಿ ನಾವು ಅದರಿಂದ ಅದನ್ನ ಒಪ್ಪಿಕೊಂಡು ಅರಿಕೆ ಮಾಡುವಾಗ ಯೋಹಾನ 1:7 ನಾವು ನೋಡುವಾಗ
ಆತನ ನಂಬಿಗಸ್ತನು ನೀತಿವಂತನಾಗಿದ್ದು ನಮ್ಮ ಸಕಲ ಪಾಪವನ್ನು ಕ್ಷಮಿಸಿ ನಮಗ ನೀತಿವಂತರನ್ನಾಗಿ ಮಾಡ್ತಾನೆ ಎಂಬುದಾಗಿ ನಮಗ ವಚನ ಸಹ ಕೊಡಲ್ಪಟ್ಟಿದೆ. ಆದ ಕಾರಣ ನಮ್ಮ ತಪ್ಪದಲ್ಲಿ ಅದು ಮುಂದುವರಿಯೋದು ಬೇಡ, ಆದ್ರೆ ಒಪ್ಪಿಕೊಂಡು ಅರಿಕೆ ಮಾಡಿ ಪಶ್ಚಾತ್ತಾಪಟ್ಟು ಬಿಟ್ಟು ಬಿಡೋಣ. ಆಗ ದೇವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗ್ತೇವೆ. ಆದ ಕಾರಣ ಸಮಯ ಆಲ್ಮೋಸ್ಟ್ ಆಗಿದೆ. ಒಂದ್ ಸ್ವಲ್ಪ ವಿಷಯ ಹೇಳಿ ಮುಗಿಸ್ತೇನೆ. ಇನ್ನು ಬಹಳಷ್ಟು ಇದೆ ಅವನ ಬಗ್ಗೆ ಹೇಳಲಿಕ್ಕೆ, ಆದ್ರೆ ಸಮಯದ ಅಭಾವದಿಂದ ಆಗ್ಲಿಲ್ಲ. ಆದ್ರೆ ಅವನ ಬಗ್ಗೆ ನಾವು ನೋಡುವಾಗ ಅವನಲ್ಲಿ ಎಷ್ಟು ಆಸಕ್ತಿ ಇತ್ತಂತಂದ್ರೆ ದೇವರ ಆಲಯ. ಅವನು ವಿಚಾರ ಮಾಡ್ತಾನೆ, ಎಲ್ಲಾ ಯುದ್ಧಗಳಾದ್ಮೇಲೆ 30 ವರ್ಷದವನು 15 ವರ್ಷಗಳವರೆಗೆ ವೇಟ್ ಮಾಡ್ತಾನೆ ಅವನು ಅರಸನಾಗ್ಬೇಕಾದ್ರೆ. ಆದ್ರೆ ದೇವರ ವಿರುದ್ಧವಾಗಿ ಅವನು ಹೋಗುದಿಲ್ಲ. ಸೌಲ ಅವನ ಕೈಯಲ್ಲಿ ಸಿಗ್ತಾನೆ, ಒಂದ್ಸಲ ಅವನು ಹೊಡೆದ್ ಬಿಡಬಹುದಾಗಿತ್ತು, ಹೊಡೆದ್ರೆ ಅವನು ಅರಸಾಗಿ ಬಿಡಬಹುದಾಗಿತ್ತು, ಆದ್ರೆ ಬೇಡ. ಅವನು ಹೇಳ್ತಾನೆ, ಅಭಿಷಕ್ತನ ವಿರುದ್ಧವಾಗಿ ನಾನು ಹೋಗುದಿಲ್ಲ ಅಂತ ಹೇಳ್ತಾನೆ. ಅಷ್ಟು ಅವನ ಹೃದಯದಲ್ಲಿ ಇರ್ತಕ್ಕಂತಹ ವಿಚಾರಗಳು ಎಷ್ಟು ದೇವರಿಗೆ ಸಮರ್ಪಕವಾಗಿತ್ತು ಅಂತ ಹೇಳಿ ನಿಮ್ಗೆ ಇದರಿಂದ ತಿಳ್ಕೊಳ್ಬಹುದು. ಅವನು ಅಂದ್ರೆ ಗಡಿಬಿಡಿ ಮಾಡ್ಲಿಲ್ಲ. ನಾನು ಹೋಗಿ ಸಿಂಹಾಸನ ಕುಂಡ್ರಬೇಕು ಅಂತ ಹೇಳಿ, ನನಗೆ ಅಭಿಷೇಕ ಆಗಿದೆ, ಐ ಆಮ್ ದ ಕಿಂಗ್ ನೌ, ಐ ಶುಡ್ ಗೋ ಅಂಡ್ ಸಿಟ್ ಆನ್ ದ ಥ್ರೋನ್ ಆಫ್ ಇಸ್ರಾಯಲ್ ಅಂತ ಹೇಳಿ ಅವನು ಅದಕ್ಕೆ ಗಡಿಬಿಡಿ ಮಾಡದೆ ದೇವರ ಸಮಯಕ್ಕಾಗಿ ಕಾಯ್ಕೊಂಡಂತಹ ವ್ಯಕ್ತಿ. ಆದ ಕಾರಣ ದೇವರ ಸಮಯಕ್ಕಾಗಿ ನಾವು ಕಾಯ್ಕೊಳ್ಳೋಣ. ಅದು ಯಾವಾಗಲೂ ನಮಗೆ ಬಹಳ ಆಶೀರ್ವಾದ ಪ್ರದವಾಗಿರುತ್ತದೆ. ಗಡಿಬಿಡಿಯಿಂದ ನಾವು ಏನಾದ್ರೂ ಮಾಡ್ಲಿಕ್ಕೆ ಹೋದ್ರೆ ಎಲ್ಲವುಗಳನ್ನ ನಾವು ಕಳ್ಕೊಳ್ಳುವಂತ ಸ್ಥಿತಿನೂ ಉಂಟಾಗಬಹುದು. ಈ ರೀತಿಯಾಗಿ ಅವನ ವಿಷಯವಾಗಿ ನಾವು ನೋಡುವಾಗ, ಅವನು ದೇವರ ಅರಸನಾದ್ಮೇಲೆ ಅವನು ಒಂದು ದಿವಸ ವಿಚಾರ ಮಾಡ್ತಾನೆ, ಏನಂತೇಳಿ, ನಾನಿರುವಂತಹ ಅರಮನೆ ಇಷ್ಟು ಒಳ್ಳೇದಿದೆ, ಆದ್ರೆ ದೇವರು ಗುಡಾರದಲ್ಲಿ, ದೇವದರ್ಶನ ಗುಡಾರದಲ್ಲಿ ಇನ್ನೂ ವಾಸಿಸ್ತಾನಲ್ಲ. ಆದ ಕಾರಣ ನಾನು ದೇವರ ಆಲಯ ಕಟ್ಟಬೇಕು, ಭವ್ಯವಾದಂತಹ ಆಲಯ ಕಟ್ಟಬೇಕು, ದಿವ್ಯವಾದಂತಹ ಆಲಯ ಕಟ್ಟಬೇಕು ಅನ್ನುವಂತಹ ವಿಚಾರ ಅವನಲ್ಲಿ ಬರುವಾಗ ಅವನು ನಾತಾನ್ ಪ್ರವಾದಿ ಹೇಳ್ತಾನೆ, ಆಗ್ಲಿ ನೀನು ಕಟ್ಟ ಅಂತ ಹೇಳಿ. ಆದ್ರೆ ದೇವರು ಹೇಳ್ತಾನೆ, ಇಲ್ಲ, ನೀನು ಕಟ್ಟುವ ಹಾಗಿಲ್ಲ, ಯಾಕಂದ್ರೆ ನಿನ್ನ ಕೈಯಿಂದ ಬಹಳಷ್ಟು ರಕ್ತ ಇದು ಬಿದ್ದದ, ಅದ ಕಾರಣ ನಾನು ನಿನಗ ಕಟ್ಲಿಕ್ಕೆ ಕೊಡುದಿಲ್ಲ, ಆದ್ರೆ ನಿನ್ನ ಮಗ ಕಟ್ಲಿ, ಐ ವಿಲ್ ಅಲೌ ಫ್ರಮ್ ಯುವರ್ ಫ್ಯಾಮಿಲಿ. ಅವನ ಮಗ ಸಲ್ಮೋನನು ಆ ದೇವರ ಆಲಯವನ್ನು ಕಟ್ಟಿ ಅದನ್ನ ಪ್ರತಿಷ್ಠಿಸ್ತಾನೆ ಎಂಬುದಾಗಿ ನಾವು ಮುಂದೆ ನೋಡ್ತೇವೆ. ಈ ರೀತಿಯಾಗಿ ದಾವೀದ ಅದಕ್ಕೂ ಒಪ್ಪಿಕೊಂಡ. ಇರ್ಲಿ ಅಂದ, ನನಗ್ ಮನಸ್ಸಿದೆ, ನಾನು ಎಲ್ಲ ಮಾಡ್ತೇನೆ, ಎಲ್ಲ ಸಿದ್ಧ ಮಾಡಿ ನನ್ನ ಮಗನಿಗೆ ಇಡ್ತೇನೆ, ಅವನು ಅದನ್ನ ಕಟ್ಲಿ. ಎಲ್ಲವುಗಳನ್ನ ಸಿದ್ಧ ಮಾಡಿ ತನ್ನ ಮಗನಿಗೆ ಕೊಟ್ಟಂತಹ ಒಬ್ಬ ವ್ಯಕ್ತಿ ಆಗಿದ್ದ. ಕೊನೆಯದಾಗಿ ನೋಡುವಾಗ 2 ಕೊನೆಯ ಮಾತೇನಾಗಿತ್ತು, ದಟ್ ಆಲ್ಸೋ ವಿಲ್ ಸಿ. ಅದನ್ನ ನಾನು ಹೆಚ್ಚು ವಿವರಿಸುವುದಿಲ್ಲ. ಅವನು ಕೊನೆಯ ಮಾತು 29ನೇ ಅಧ್ಯಾಯ 20ನೇ ವಚನದಲ್ಲಿ ಈಗಾಗಲೇ ಸಹೋದರಿ ಓದಿದ್ದಾರೆ. ಅದರಲ್ಲಿ ಆತನು ಏನ್ ಹೇಳ್ತಾನ ಅಂತಂದ್ರೆ, ಯೆಹೋವನನ್ನ ಸ್ತುತಿಸಿರಿ, ನಿಮ್ಮ ದೇವರಾದ ಯೆಹೋವನನ್ನ ಸ್ತುತಿಸಿರಿ ಎಂಬುದಾಗಿ ದಾವೀದನು ತನ್ನ ಕೊನೆಯ ಮಾತನ್ನು ಹೇಳಿದ. ಅದಕ್ಕಿಂತ ಮುಂಚಿತವಾಗಿ ಓದಿದಂತಹ ಭಾಗದಲ್ಲಿ ಬಹಳಷ್ಟು ವಿಷಯಗಳಿವೆ. ಓದ್ರೆ ಆಮೇಲೆ ನಿಮಗೆ ಅದರ ಅರಿವಾಗ್ತದೆ, ಯಾವ ರೀತಿಯಾಗಿ, ಯಾಕೆ ದಾವೀದನು ದೇವರನ್ನ ಸ್ತುತಿಸಿರಿ ಅಂತ ಹೇಳ್ತಾ ಇದ್ದಾನೆ ಎಂಬುದರ ಅರಿವು ನಿಮಗೆ ಆಗ್ತದೆ. ವಿವರಿಸ್ಲಿಕ್ಕೆ ಸಮಯ ಇಲ್ಲದ ಕಾರಣ ಇಷ್ಟೇ ಹೇಳ್ತೀನಿ ನಾನು. ಆಗಲಿ ಆತನ ಕೊನೆಯ ಮಾತು ಏನಾಗಿತ್ತಂತಂದ್ರೆ, ಮೊದಲೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 20ನೇ ವಚನ, ನಿಮ್ಮ ದೇವರಾದ ಯೆಹೋವನನ್ನ ಸ್ತುತಿಸಿರಿ. ದಾವೀದನ ಜೀವನದಲ್ಲಿ ಕೃತಜ್ಞತೆಯ ಜೀವನ ನಾವು ಕಾಣ್ತೇವೆ, ಭಯಭಕ್ತಿಯ ಜೀವನ ಕಾಣ್ತೇವೆ. ಹೊರಗೆ ಆತನು ಇತರರನ್ನ ಸ್ತುತಿ ಮಾಡ್ರಿ, ದೇವರಿಗೆ ಕೃತಜ್ಞತೆ ಸಲ್ಲಿಸ್ರಿ, ದೇವರನ್ನ ಕೊಂಡಾಡಿರಿ ಎಂಬುದಾಗಿ ಹೇಳುವಂತ ಒಬ್ಬ ವ್ಯಕ್ತಿಯಾಗಿ ತನ್ನ ಜೀವನದ ಕೊನೆಯ ಮಾತನ್ನು ಆತನು ನುಡಿದ. ತನ್ನ ಜೀವನದಲ್ಲಿ ಅನುಭವಿಸಿದಂತ ದೇವರ ಒಳ್ಳೆಯತನಕ್ಕಾಗಿ ಆತನೇನ್ ಹೇಳ್ತಾನಂತಂದ್ರೆ, ದೇವರನ್ನ ಸ್ತುತಿಸ್ರಿ ಎಂಬುದಾಗಿ ಯುಕ್ತವಾದಂತಹ ಯೋಗ್ಯವಾದಂತಹ ಒಂದು ಉಪದೇಶವನ್ನ ಆ ಇಸ್ರಾಯೇಲ್ ಜನರಿಗೆ, ಕೂಡಿದಂತಹ ಎಲ್ಲಾ ಇಸ್ರಾಯೇಲ್ ಜನರಿಗೆ ಆತನು ಕೊಡ್ತಾನೆ. ಮತ್ತು ಆತನು ದೇವರಿಗೆ ಸ್ತುತಿಸುವಂತಹ ಈ ಒಂದು ಪ್ರೋತ್ಸಾಹವನ್ನು ಅವರಿಗೆ ಹೇಳಿ ಆತನ ತನ್ನ ಕೊನೆಯ ಮಾತನ್ನ ಮುಗಿಸಿದ ಅಂತ ಹೇಳಿ. ಅಂದ್ರೆ ನಾನು ಹೇಳಿದೆ ನಿಮಗೆ, ಮೊದಲನೇ ಮಾತು ಕೊನೆಯ ಮಾತಿನಲ್ಲಿ ಬರ್ತಕ್ಕಂತಹ ಅವನ ಜೀವನ ಯಾವ ರೀತಿಯಾಗಿ ಇತ್ತು ಅಂತ ಹೇಳಿ ಅದನ್ನು ಸಹ ನಾವು ನೋಡಿದ್ವಿ. ಮತ್ತು ಕೊನೆಯದಾಗಿ ಅವನು ಹೇಳಿದಂತಹ ಮಾತು ಎಷ್ಟು ಒಳ್ಳೆಯ ಮಾತಾಗಿತ್ತು. ಈ ದಿವಸಗಳಲ್ಲಿ ನಾವು ದೇವರಿಗೆ ಎಷ್ಟು ಸ್ತುತಿ ಸಲ್ಲಿಸ್ತೇವೆ, ಎಷ್ಟು ದೇವರನ್ನು ಕೊಂಡಾಡ್ತೇವೆ, ದೇವರಿಗೆ ಎಷ್ಟು ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದಾವೀದನಾದರೂ ಆತನು ಜೀವ ಸ್ವರೂಪನಾದಂತಹ ದೇವರ ವಿಷಯವಾಗಿ ದೇವರ ಶಕ್ತಿಯನ್ನ, ದೇವರ ಬಲವನ್ನ ತನ್ನ ಜೀವನದಲ್ಲಿ ಅನುಭವಿಸುತ್ತಾ ಅದ್ಭುತ ಕಾರ್ಯಗಳನ್ನ ಮಾಡಿದ. ಇಸ್ರಾಯೇಲ್ ರಾಜನಾಗಿ ಆತನು ರಾರಾಜಿಸಿದ.
ಅಷ್ಟೇ ಅಲ್ಲದೆ ಕೊನೆಯ ಒಂದು ಕ್ಷಣದಲ್ಲಿ ಕೊನೆಯ ಆಡಿದಂತಹ ಮಾತಿನಲ್ಲಿ ಆತನು ಹೇಳಿದ್ದೇನಂತಂದ್ರೆ, ನನಗ ನೀವು ಉಪಕಾರ ಹೇಳಬೇಡ್ರಿ, ಆದ್ರೆ ಯೆಹೋವ ದೇವರಿಗೆ ನೀವು ಉಪಕಾರ ಹೇಳ್ರಿ, ಆತನನ್ನ ಸ್ತುತಿಸಿರಿ, ಆತನನ್ನ ಕೊಂಡಾಡಿ ಎಂಬುದಾಗಿ ಉತ್ತೇಜಿಸಿ ಪ್ರೋತ್ಸಾಹಿಸಿ ತನ್ನ ಮಾತುಗಳನ್ನ ಮುಗಿಸಿದ ಎಂತಾಗಿ. ಆದ ಕಾರಣ ನಮ್ಮ ಜೀವನದಲ್ಲಿ ಯಾವಾಗಲೂ ನಾವು ದೇವರನ್ನ ಸ್ತುತಿಸುತ್ತಾ ಹೋಗೋಣ, ಕೊಂಡಾಡ್ತಾ ಪ್ರೈಸ್ ದ ಲಾರ್ಡ್. ಸುಮ್ನೆ ಅಲ್ಲ, ನಾಟ್ ಫಾರ್ ದ ಸೇಕ್ ಆಫ್ ಸೇಯಿಂಗ್ ಪ್ರೈಸ್ ದ ಲಾರ್ಡ್, ಬಟ್ ವಿತ್ ಮೀನಿಂಗ್. ದೇವರ ಮಾಡಿದಂತಹ ಆತನ ಎಲ್ಲಾ ಒಳ್ಳೆಯತನಗಳನ್ನ ನಾವು ನೆನಪಿಸಿಕೊಂಡು ದೇವರಿಗೆ ನಾವು ಸ್ತೋತ್ರ ಹೇಳೋಣ. ಕೆಲವರು ಸುಮ್ನೆ ಹೇಳ್ತಿರ್ತಾರೆ, ಬೆಟ್ಟ ಹತ್ಕೊಳ್ಳಿ ಪ್ರೈಸ್ ದ ಲಾರ್ಡ್ ಅಂತ ಹೇಳ್ತಾರೆ, ಕೆಲವು ಸಲ ಮಾತಿಗೆ ಪ್ರೈಸ್ ದ ಲಾರ್ಡ್ ಅಂತ ಹೇಳ್ತಿರ್ತಾರೆ. ಆದ್ರೆ ಅಂಥ ರೀತಿಯಲ್ಲಿ ನಾವು ಹೇಳ್ರಿ ಅಂತ ಹೇಳುದಿಲ್ಲ. ಆದ್ರೆ ದೇವರು ನಿಮ್ಮ ಜೀವನದಲ್ಲಿ ಮಾಡಿದಂತಹ ಪ್ರತಿಯೊಂದು ವಿಷಯಕ್ಕಾಗಿ ದೇವರನ್ನ ಸ್ತುತಿಸುತ್ತಾ, ಕೊಂಡಾಡುತ್ತಾ, ಗೌರವಿಸುತ್ತಾ, ಘನಪಡಿಸುತ್ತಾ ಮುಂದೆ ಹೋಗೋದಕ್ಕೆ ದೇವರು ತನ್ನ ವಿಶೇಷವಾದಂತಹ ಸಹಾಯ ನಮ್ಮೆಲ್ಲರಿಗೆ ದಯಪಾಲಿಸಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಿ.